ಓಂ ಶಾಂತಿ 5/5/2025 प्रातः मुरली बाप दादा मधुबन। मीठे बच्चे, सदा इसी नशे में रहो कि हम संगम युगी ब्राह्मण हैं। जानते हैं जिस बाबा को सब पुकार रहे हैं वह हमारे सन्मुख है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಸದಾ ಇದೇ ನಶೆಯಲ್ಲಿರಿ, ನಾವು ಸಂಗಮಯುಗಿ ಬ್ರಾಹ್ಮಣರು. ನಮಗೆ ಗೊತ್ತಿದೆ ಯಾವ ತಂದೆಯನ್ನ ಇಡೀ ಜಗತ್ತಿನ ಎಲ್ಲ ಆತ್ಮಗಳು ಕರೀತಾ ಇದ್ದಾರೆ, ಆ ತಂದೆ ನಮ್ಮ ಸನ್ಮುಖದಲ್ಲಿದ್ದಾರೆ. ಸದಾ ಈ ನಶೆ ಇರ್ಲಿ, ನಾವು ಸಂಗಮಯುಗಿ ಬ್ರಾಹ್ಮಣರು. ನಮಗೆ ಗೊತ್ತಿದೆ ಇಡೀ ಜಗತ್ತಿನ ಆತ್ಮಗಳು ಯಾರನ್ನ ಕೂಗಿ ಕರೀತಾ ಇದ್ದಾರೋ ಅವ್ರೀಗ ನಮ್ಮ ಸನ್ಮುಖದಲ್ಲಿದ್ದಾರೆ. ಪ್ರಶ್ನೆ, जिन बच्चों का बुद्धियोग ठीक होगा उन्हें कौन सा साक्षात्कार होता रहेगा? ಪ್ರಶ್ನೆ ಆಗಿದೆ, ಯಾವ ಮಕ್ಕಳ ಬುದ್ಧಿಯೋಗ ಸರಿಯಾಗಿರುತ್ತೆ ಅಥವಾ ಯಥಾರ್ಥವಾಗಿರುತ್ತೆ ಅವ್ರಿಗೆ ಯಾವ ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ? उत्तर, सतयुगी नई राजधानी में क्या क्या होगा, कैसे हम स्कूल में पढ़ेंगे, फिर राज्य चलाएंगे, ये सब साक्षात्कार जैसे जैसे नजदीक आते जाएंगे होता रहेगा. ಸತ್ಯುಗಿ ಹೊಸ ರಾಜಧಾನಿಯಲ್ಲಿ ಏನೇನಿರುತ್ತೆ, ಹೇಗೆ ನಾವು ಸ್ಕೂಲಲ್ಲಿ ವಿದ್ಯೆ ಓದಕ್ಕೆ ಹೋಗ್ತೀವಿ, ಮತ್ತೆ ರಾಜ್ಯವನ್ನ ಹೇಗೆ ನಡೆಸ್ತೀವಿ, ಟೋಟಲ್ ಸತ್ಯುಗದ ಎಲ್ಲ ಸಾಕ್ಷಾತ್ಕಾರಗಳು ಆಗ್ತಾ ಇರುತ್ತೆ ಅವರಿಗೆ. ಹೇಗೆ ಸಮಯ ಸಮೀಪ ಬರ್ತಾ ಹೋಗುತ್ತೋ ಹಾಗಾಗಿ ಸಾಕ್ಷಾತ್ಕಾರಗಳು ಆಗ್ತಾ ಇರುತ್ತೆ. परंतु जिनका बुद्धियोग ठीक है, जो अपने शांतिधाम और सुखधाम को याद करते हैं, धंधादौरी करते भी एक बाप की याद में रहते हैं, उन्हें ही ये सब साक्षात्कार होंगे. ಆದ್ರೆ ಸಾಕ್ಷಾತ್ಕಾರ ಯಾರಿಗಾಗುತ್ತೆ? ಯಾರ ಬುದ್ಧಿಯೋಗ ಯಥಾರ್ಥವಾಗಿದೆ ಅಥವಾ ಒಬ್ಬ ತಂದೆಯಲ್ಲಿದೆ, ಯಾರು ತನ್ನ ಶಾಂತಿಧಾಮ ಸುಖಧಾಮವನ್ನೇ ನೆನ್ಪು ಮಾಡ್ತಾರೆ, ಎಲ್ಲ ಕರ್ತವ್ಯಗಳನ್ನ ಎಲ್ಲ ಕಾರ್ಯ ವ್ಯವಹಾರಗಳನ್ನ ಮಾಡ್ತಾನೂ ಒಬ್ಬ ಬಾಬೋರ ನೆನಪಲ್ಲಿರ್ತಾರೆ, ಅವರಿಗೆ ಇದೆಲ್ಲ ಸಾಕ್ಷಾತ್ಕಾರಗಳಾಗುತ್ತೆ. ಟೋಟಲ್ ಬುದ್ಧಿಯೋಗ ಯಥಾರ್ಥ ಅಂದ್ರೆ ಶ್ರೀಮತ ಅನುಸಾರ ಒಬ್ಬ ತಂದೆಯಲ್ಲಿದ್ರೆ ಆವಾಗ ಸತ್ಯುಗ ಹೇಗಿರುತ್ತೆ, ಏನೇನಿರುತ್ತೆ ಎಲ್ಲನೂ ಸಾಕ್ಷಾತ್ಕಾರ ಬಾಬೋರ್ ಮಾಡಿಸ್ತಾರೆ. गीत ओम नमः शिवाय। ओम शांति। भक्ति मार्ग में और जो भी सत्संग होते हैं उनमें तो सब गए होंगे, वहां या तो कहेंगे बोलो सब वाह गुरु या राम का नाम बताएंगे. यहाँ बच्चों को कुछ कहने की भी जरूरत नहीं रहती है. ಮುರಳಿಯಲ್ಲಿ ಹಾಡಾಗಿದೆ ಬಾಬೋರ ಮಹಿಮೆ ಓಂ ನಮಃ ಶಿವಾಯ. ಭಕ್ತಿ ಮಾರ್ಗದಲ್ಲಿ ಅನ್ಯ ಎಲ್ಲ ಸತ್ಸಂಗಗಳಲ್ಲೂ ನೀವು ಎಲ್ಲ ಹೋಗಿ ಬಂದಿರ್ತೀರಿ. ಭಕ್ತಿಯಲ್ಲಿ ಅಲ್ಲಿ ಏನಾದ್ರೂ ಒಂದು ಹೇಳ್ಕೊಡ್ತಾರೆ ರಿಪೀಟ್ ಮಾಡ್ಲಿಕ್ಕೆ. ಎಲ್ರು ವಾಹ ಗುರು ಅಂತ ಹೇಳ್ಬೋದು, ರಾಮ ನಾಮ ತಗೊಳ್ಬೋದು. ಇಲ್ಲಿ ನಿಮ್ಮ ಮಕ್ಕಳು ಏನು ಶಬ್ದ ಮಾಡೋ ಅವಶ್ಯಕತೆ ಇಲ್ಲ. एक ही बार कह दिया है, गड़ी गड़ी कहने की दरकार नहीं है. ಒಮ್ಮೆ ಹೇಳಿದ್ದಾರೆ ಬಾಬೋರು, ಮತ್ತೆ ಅದನ್ನ ಪದೇ ಪದೇ ಹೇಳೋ ಅವಶ್ಯಕತೆ ಇರೋದಿಲ್ಲ. बाप भी एक है, उनका कहना भी एक ही है. क्या कहते हैं बच्चे, ಮಾಂ ಏಕಂ ಯಾದ್ ಕರೋ. ಬಾಬೋರ್ ಒಬ್ರೇನೆ, ಅವರ ಒಂದು ಮಾತು ಒಂದೇನೆ, ಒಂದೇ ಮಾತು, ಒಂದೇ ಮಹಾವಾಕ್ಯ. ಏನ್ ಹೇಳ್ತಾರೆ ಬಾಬೋರು? ಮಕ್ಕಳೇ, ಕೇವಲ ನನ್ನೊಬ್ಬನನ್ನೇ ನೆನ್ಪು ಮಾಡಿ. पहले सीख कर फिर आकर यहाँ बैठते हैं, हम जिस बाप के बच्चे हैं उनको याद करना है.
ನೋಡಿ, ಮೊದಲು 7 ದಿನ ಕೋರ್ಸ್ ತಗೊಂಡು ಆಮೇಲೆ ಬಂದು ಈ ಕ್ಲಾಸಲ್ಲಿ ಕುತ್ಕೊಳ್ತೀರಿ. ಯಾವ ತಂದೆ ಮಕ್ಕಳು ಅವರನ್ನ ನೆನ್ಪು ಮಾಡಬೇಕು. ये भी तुमने अभी ब्रह्मा द्वारा जाना है कि हम सभी आत्माओं का बाप व एक है. ಇದನ್ನು ಈಗ ನೀವು ಬ್ರಹ್ಮ ತಂದೆ ಮೂಲಕ ತಿಳ್ಕೊಂಡಿದ್ದೀರಿ. ನಾವೆಲ್ಲ ಆತ್ಮಗಳಿಗೆ ತಂದೆ ಒಬ್ರೇ. ದುನಿಯಾ ಏನಹಿ ಜಾನ್ತಿ ಹೈ. ಪ್ರಪಂಚದ ಮನುಷ್ಯರು ಇದನ್ನ ತಿಳಿದಿಲ್ಲ. तुम जानते हो हम सब उस बाप के बच्चे हैं. उनको सभी गॉड फादर कहते हैं. ನೀವು ಮಕ್ಕಳಿಗೆ ಗೊತ್ತಿದೆ, ನಾವೆಲ್ಲರೂ ಆ ತಂದೆಯ ಮಕ್ಕಳು. ನಾವು ಅವರಿಗೆ ಎಲ್ಲರೂ ಗಾಡ್ ಫಾದರ್ ಅಂತ ಕರೀತಾರೆ. अब फादर कहते हैं मैं साधारण तन में तुमको पढ़ाने आता हूँ. ಈಗ ಆ ತಂದೆ ಹೇಳ್ತಾರೆ, ಮಕ್ಕಳೇ ನಾನು ಈ ಸಾಧಾರಣ ತನುವಲ್ಲಿ ಬಂದು ನಿಮ್ಗೆ ಓದಿಸ್ತೀನಿ. ಓದ್ಸಕ್ಕೋಸ್ಕರನೇ ಈ ಸಾಧಾರಣ ತನುವಲ್ಲಿ ಬರ್ತೀನಿ. तुम जानते हो बाबा इनमें आए हैं, हम उनके बने हैं. बाबा ही आकर पति से पावन होने का रास्ता बताते हैं. ನೀವು ಮಕ್ಕಳಿಗೆ ಗೊತ್ತಿದೆ, ಬಾಬೋರ್ ಬ್ರಹ್ಮ ಬಾಬೋರ ಈ ರಥದಲ್ಲಿ ಬಂದಿದ್ದಾರೆ. ನಾವೀಗ ಶಿವ ಬಾಬೋರ ಮಕ್ಕಳಾಗಿದ್ದೀವಿ. ಬಾಬೋರ್ ಬಂದಿರದೆ ಪತಿತರಿಂದ ಪಾವನ ಆಗೋ ಮಾರ್ಗವನ್ನ ತೋರಿಸ್ಲಿಕ್ಕೆ. ये सारा दिन बुद्धि में रहता है. यूं शिव बाबा की संतान तो सब है, परंतु तुम जानते हो कोई नहीं जानते है. ಇಡೀ ದಿನ ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಇದೆಲ್ಲ ಇರಬೇಕು. ನೀವು ಶಿವ ಬಾಬೋರ್ ಮಕ್ಕಳೆಲ್ರೂ, ಆದ್ರೆ ನಿಮಗೆ ಗೊತ್ತಿದೆ, ಬೇರೆ ಯಾರಿಗೂ ಗೊತ್ತಿಲ್ಲ ಇದು. तुम बच्चे समझते हो हम आत्मा हैं. हमको बाप ने फरमान किया है कि मुझे याद करो. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಆತ್ಮ. ನಾವು ಆತ್ಮಗಳಿಗೆ ಬಾಬೋರ ಆದೇಶ ಆಗಿದೆ, ನನ್ನೊಬ್ಬನನ್ನೇ ನೆನ್ಪು ಮಾಡಿ. मैं तुम्हारा बेहद का बाप हूँ. सब चिल्लाते रहते कि पतित पावन आओ, हम पतित बने हैं. ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೀನಿ. ಎಲ್ಲರೂ ಕೂಗ್ತಾರೆ ಆ ತಂದೆಯನ್ನ, ಪತಿತ ಪಾವನ ಬಾ, ನಾವು ಪತೀತರಾಗ್ಬಿಟ್ಟಿದೀವಿ. ಏ ದೇಹ ನಹಿ ಕೇಳ್ತಿ ಹೇ. ಕೂಗದು ಯಾರು ಆ ತಂದೆಯನ್ನ? ಈ ದೇಹ ಅಲ್ಲ, ಈ ದೇಹದಲ್ಲಿರೋ ಆತ್ಮ ದೇಹದ ಮೂಲಕ ಕರೆಯುತ್ತೆ. आत्मा इस शरीर द्वारा कहती है. 84 जन्म भी आत्मा लेती है ना. ये बुद्धि में रहना चाहिए कि हम एक्टर्स है. 84 ಜನ್ಮನು ಆತ್ಮನೇ ಪಡ್ಕೊಳ್ಳುತ್ತೆ. ಇದೆಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ನಾವೆಲ್ಲರೂ ಪಾತ್ರಧಾರಿಗಳು. ಬಾಬಾನೇ ಹಮ್ಕೋ ಅಬ್ ತ್ರಿಕಾಲದರ್ಶಿ ಬನಾಯಾ. ಬಾಬೋರೀಗ ನಮ್ಮನ್ನ ತ್ರಿಕಾಲದರ್ಶಿಗಳನ್ನಾಗಿ ಮಾಡಿದರೆ, ಆದಿ ಮಧ್ಯ ಅಂತ್ಯ ಜ್ಞಾನ ಕೊಟ್ಟಿದ್ದಾರೆ. बाप को ही सब बुलाते हैं ना. अभी भी वह कहेंगे, कहते रहते हैं आओ. और तुम संगम युगी ब्राह्मण कहते हो बाबा आया हुआ है. ಜಗತ್ತಿನ ಮನುಷ್ಯರಿಗೂ ಬಾಬೋರ್ ಮಕ್ಕಳು ಬ್ರಾಹ್ಮಣರಿಗೂ ಏನ್ ವ್ಯತ್ಯಾಸ? ಇಲ್ಲಿವರೆಗೂ ಇನ್ನೂ ಬಾಬೋರನ್ನ ಜಗತ್ತಿನ ಆತ್ಮಗಳು ಕರೀತಾನೇ ಇದ್ದಾರೆ. ಪರಮಾತ್ಮ, ಓ ಗಾಡ್ ಫಾದರ್, ಪತಿತ ಪಾವನ ಬಾ ಅಂತ. ಆದ್ರೆ ಇಲ್ಲಿ ನೀವು ಸಂಗಮ ಯುಗಿ ಬ್ರಾಹ್ಮಣರು ಹೇಳ್ತೀರಿ, ಬಾಬೋರು ಬಂದಿದ್ದಾರೆ. ಈ ಸಂಗಮ್ ಯುಗ್ ಕೋ ಹಿ ತುಮ್ ಜಾನ್ತೆ ಹೋ. ಈ ಪುರುಷೋತ್ತಮ್ ಯುಗ್ ಗಾಯಾ ಜಾತಾ ಹೈ. ಈ ಸಂಗಮ ಯುಗನೇ ನೀವು ಮಕ್ಕಳಿಗೆ ಗೊತ್ತಿರೋದು. ಇದು ಕೇವಲ ಸಂಗಮ್ ಯುಗ ಅಲ್ಲ, ಪುರುಷೋತ್ತಮ ಯುಗ ಅನ್ನೋ ಗಾಯನ ಇದೆ. पुरुषोत्तम युग होता है कलयुग के अंत और सत्युग के आदि के बीच में. ಪುರುಷೋತ್ತಮ ಯುಗ ಇದೆ. ಯಾವಾಗ ಪುರುಷೋತ್ತಮ ಸಂಗಮ ಯುಗ ಇದು? ಬೇರೆ ಎಲ್ಲ ಯುಗಗಳ ಮಧ್ಯೆನೂ ಸಂಗಮ ಬರುತ್ತೆ, ಆದ್ರೆ ಇದು ಪುರುಷೋತ್ತಮ ಯುಗ. ಕಲಿಯುಗದ ಅಂತ್ಯ, ಸತ್ಯುಗದ ಆದಿಯ ಮಧ್ಯದ ಯುಗ ಇದು. सतयुग में सत्पुरुष, कलयुग में झूठे पुरुष रहते हैं. ಸತ್ಯಯುಗದಲ್ಲಿ ಸತ್ಪುರುಷರು. ಸತ್ಪುರುಷರು ಅಂದ್ರೆ ಸತ್ಯ ಆತ್ಮಗಳು, ಶ್ರೇಷ್ಠ ಆತ್ಮಗಳಿರ್ತೀರಿ. ಪುರುಷ ಅಂದ್ರೆ ಆತ್ಮ. ಕಲಿಯುಗದಲ್ಲಿ ಅಸತ್ಯ ಪುರುಷರು, ಅಸತ್ಯ ಆತ್ಮಗಳಿರ್ತಾರೆ. ಸತ್ಯುಗ ಮೇ ಜೋ ಹೋಕರ್ ಗಯೆ ಉನೋಕೆ ಚಿತ್ರೆ.
ಸತ್ಯಯುಗದಲ್ಲಿ ಯಾರು ದೇವಿ ದೇವತೆಗಳು ರಾಜ್ಯ ಮಾಡಿ ಹೋಗಿದರೆ ಅವರ ಚಿತ್ರಗಳಿದೆ. ದ್ವಾಪರ ಕಲಿಯುಗದಲ್ಲಿ ಅವ್ರ ಚಿತ್ರಗಳಿದೆ. सबसे पुराने ते पुराना ये चित्र है, इनसे पुराने चित्र कोई होते नहीं. ಎಲ್ಲದಕ್ಕಿಂತ ಹಳೆಯದ್ರಲ್ಲಿ ಹಳೆ ಚಿತ್ರ ಅಂದ್ರೆ ದೇವಿ ದೇವತೆಗಳದ್ದು. ಅದಕ್ಕಿಂತ ಇನ್ನೇನು ಹಳೆ ಚಿತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ. ऐसे तो बहुत मनुष्य फालतू चित्र बैठ बनाते हैं, ये तुम जानते हो कौन कौन होकर गए हैं. ಈ ತರ ಬಹಳಷ್ಟು ಮನುಷ್ಯರು ಜಗತ್ತಲ್ಲಿ ವ್ಯರ್ಥ ಚಿತ್ರಗಳನ್ನ ಕುತ್ಕೊಂಡು ಮಾಡ್ತಾರೆ ನೋಡಿ. ಎಂತೆಂತಹ ವಿಚಿತ್ರವಾದ ಚಿತ್ರಗಳನ್ನ, ಅರ್ಥ ಇಲ್ಲದೆ ಇರೋ ವ್ಯರ್ಥ ಚಿತ್ರಗಳನ್ನ ಮನುಷ್ಯರು ಮಾಡ್ತಾರೆ. ಈ ಮಕ್ಕಳಿಗೆ ಗೊತ್ತಿದೆ ಯಾರು ಇದ್ದು ಹೋಗಿದರೆ. जैसे नीचे अंबा का चित्र बनाया है अथवा काली का चित्र है, तो ऐसी भुजाओं वाली तो हो थोड़ी सकती है. अंबा को भी दो भुजाएं होंगी ना. ಬಾಬಾ ಹೇಳ್ತಾರೆ ನೋಡಿ, ಅಂಬಾಜಿಯಲ್ಲಿ ಜಗದಂಬೆಯ ಚಿತ್ರ ಮಾಡಿದರೆ, ಕಾಳಿ ಚಿತ್ರನೂ ಮಾಡಿದರೆ. ಇಷ್ಟೊಂದು ಭುಜಗಳಿರುತ್ತೇನು ಯಾರಿಗಾದ್ರೂ ದೇವತೆಗಳಿಗೆ? 8 ಭುಜ 16 ಭುಜ ಆ ಥರ ಭುಜಗಳಿರುತ್ತೇನು? ಅಂಬೆಗೂ 2 ಭುಜ ಇರೋದು. ಎಲ್ಲ ದೇವತೆಗಳಿಗೂ 2 ಭುಜ ಇರೋದು. मनुष्य तो जाकर हाथ जोड़ते पूजा करते हैं, भक्ति मार्ग में अनेक प्रकार के चित्र बनाए हैं. ಮನುಷ್ಯರು ಹೋಗಿ ಕೈ ಮುಗಿತಾರೆ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಚಿತ್ರಗಳನ್ನು ಮಾಡಿದ್ದಾರೆ. ಎಲ್ಲರ ಮುಂದೆನೂ ಭಕ್ತರು ಹೋಗಿ ಕೈ ಮುಗಿತಾರೆ. मनुष्य के ऊपर ही भिन्न भिन्न प्रकार की सजावट करते हैं तो रूप बदल जाता है. ये चित्र आदि वास्तव में कोई है नहीं. ಈಗ ಮನುಷ್ಯರಿಗೆ ಬೇರೆ ಬೇರೆ ತರಹದ ಅಲಂಕಾರ ಮಾಡಿದ್ರೆ ಅವ್ರ ರೂಪನೇ ಚೇಂಜ್ ಆಗ್ಬಿಡುತ್ತೆ. ಯಾವ್ಯಾವ ತರ ಅಲಂಕಾರ ಮಾಡ್ತಾರ ಆ ತರ ಈ ಚಿತ್ರ ಮುಂತಾದವುಗಳು ಯಾವುದು ವಾಸ್ತವಿಕ ಅಲ್ಲ. 3 ಮುಖ 4 ಮುಖ ಪಂಚಮುಖ ಭುಜಗಳು ಇದೆಲ್ಲ ಈ ತರ ಯಾವುದು ವಾಸ್ತವ ಚಿತ್ರಗಳಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗದ್ದು. यहाँ तो मनुष्य लूले लंगड़े निकल पड़ते हैं, सत्युग में ऐसा नहीं होते हैं. ಕಲಿಯುಗದಲ್ಲಿ ನೋಡಿ ಮಕ್ಕಳು ಎಂತೆಂಥವ್ರು ಹುಟ್ಟುತ್ತಾರೆ. ಕುಂಟ್ರು ಕುರುಡ್ರು ಎಳವರು, ಆಮೇಲೆ ಮಧ್ಯದಲ್ಲೂ ಈ ತರ ಅಂಗವಿಕಲರ ಆಗ್ಬಿಡ್ತಾರೆ. ಆದ್ರೆ ಸತ್ಯಯುಗದಲ್ಲಿ ಈ ತರ ಏನೂ ಆಗೋದಿಲ್ಲ. ಸತ್ಯಕ್ಕೋ ಹಿ ತುಮ್ ಜಾನ್ತೆ ಹೋ. ಸತ್ಯಯುಗದ ಬಗ್ಗೆ ನೀವು ಮಕ್ಕಳಿಗೆ ಗೊತ್ತಿದೆ. ಅಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಸತ್ಯಯುಗದಲ್ಲಿ. यहाँ तो ड्रेस देखो, हर एक की अपनी अपनी कितनी वैरायटी है. वहां तो यथा राजा रानी तथा प्रजा होते हैं. ಇಲ್ಲಿ ನೋಡಿ ಮನುಷ್ಯರು ಎಂತೆಂತಹ ಡ್ರೆಸ್ ಹಾಕೋತಾರೆ. ಪ್ರತಿಯೊಬ್ಬರದು ಅವ್ರವ್ರದೇ ರೀತಿಯಲ್ಲಿ ಅವ್ರವ್ರದೇ ರಾಜ್ಯ ಪಂಗಡ ಅದರ ಅನುಸಾರ ಎಷ್ಟು ವೆರೈಟಿ ಡ್ರೆಸ್ ಹಾಕೋತಾರೆ. ಅಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜೆಗಳಿರ್ತಾರೆ. जितना नजदीक होते जाएंगे तो तुमको अपनी राजधानी की ड्रेस आदि का भी साक्षात्कार होता रहेगा. ಎಷ್ಟೆಷ್ಟು ಸಮಯ ಸಮೀಪ ಬರ್ತಾ ಹೋಗುತ್ತೋ ಅಷ್ಟು ನಿಮ್ಮ ರಾಜಧಾನಿಯ ಡ್ರೆಸ್ಸು ಮುಂತಾದ ಸಾಕ್ಷಾತ್ಕಾರಗಳು ನಿಮ್ಗೆ ಆಗ್ತಾ ಹೋಗುತ್ತೆ. देखते रहेंगे हम ऐसे स्कूल में पढ़ते हैं, ये करते हैं. ಈ ತರ ನಾವು ಸ್ಕೂಲಿಗೆ ಹೋಗ್ತೀವಿ, ಪುಷ್ಪಕ ವಿಮಾನದಲ್ಲಿ ಈ ತರ ಚಿತ್ರಕಲೆ ಕಲಿತೀವಿ. ಏನೆಲ್ಲ ಅಲ್ಲಿರುತ್ತೆ ಅದೆಲ್ಲ ನಿಮ್ಗೆ ಸಾಕ್ಷಾತ್ಕಾರ ಆಗುತ್ತೆ ಸಮಯ ಸಮೀಪ ಬರ್ತಾ ಹೋದಂತೆ. ನೋಡಿ, ಎಲ್ಲಿಂದಾದ್ರೂ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತೀವಿ ಅಂದ್ರೆ ಆ ಊರ್ ಬರ್ತಾ ಇದೆ ಅಂದ್ರೆ ಆ ಊರಿನ ಲಕ್ಷಣಗಳು ನಮ್ಮ ಮುಂದೆ ಬರ್ತಾ ಹೋಗುತ್ತೆ. ಅದೇ ತರ ಊರ್ ಸಮೀಪ ಇದೆ ಅನ್ನೋದು ಗೊತ್ತಾಗುತ್ತೆ. ಬಾಬಾನು ಹೇಳೋದು ಸಮಯ ಸಮೀಪ ಬರ್ತಾ ಹೋದಂತೆ ನಿಮಗೂ ಸಾಕ್ಷಾತ್ಕಾರಗಳು ಆಗ್ತಾ ಹೋಗುತ್ತೆ. ದೇಖೆಂಗೆ ಬಿ ವ ಜಿನ್ಕಾ ಬುದ್ಧಿಯೋಗ ಅಚ್ಚಾ ಹೈ. ಯಾರಿಗೆ ಸಾಕ್ಷಾತ್ಕಾರ ಆಗುತ್ತೆ? ಯಾರ ಸಾಕ್ಷಾತ್ಕಾರ ನೋಡೋರು ಅಂದ್ರೆ ಯಾರ ಬುದ್ಧಿಯೋಗ ಚೆನ್ನಾಗಿದೆ. अपने शांतिधाम सुखधाम को याद करते हैं, धंधा दौरी तो करना ही है. भक्ति मार्ग में भी धंधा आदि तो करते हैं ना. ತನ್ನ ಶಾಂತಿಧಾಮ ಸುಖಧಾಮವನ್ನ ಯಾರು ನೆನ್ಪು ಮಾಡ್ತಾರೆ
ಒಬ್ಬ ಬಾಬೋರ ನೆನಪಲ್ಲಿರ್ತಾರೆ, ಅವ್ರಿಗೆ ಸಾಕ್ಷಾತ್ಕಾರಗಳಾಗುತ್ತೆ. ಹಾಗಂತ ಎಲ್ಲ ಬಿಟ್ಟು ಬಿಟ್ಟು ಕೂತ್ಕೊಳ್ಳೋದಲ್ಲ. ನಿಮ್ಮ ಕಾರ್ಯ, ವ್ಯವಹಾರ, ವ್ಯಾಪಾರ ಎಲ್ಲದನ್ನು ಮಾಡಬೇಕು. ಭಕ್ತಿ ಮಾರ್ಗದಲ್ಲೂ ಭಕ್ತಿ ಮಾಡ್ತಾರೆ, ಅವರವರ ಕರ್ತವ್ಯಗಳನ್ನು ಮಾಡ್ತಾರೆ. ಜ್ಞಾನ್ ಕುಚ್ ಭಿ ನಹೀ ತಾ ಎಸ್ಸ ಭಕ್ತಿ ಉಸ್ಕೋ ಕಹೆಂಗೆ ಭಕ್ತಿ ಕಾ ಜ್ಞಾನ್. ಅವಾಗ ಏನೂ ಜ್ಞಾನ ಇರಲಿಲ್ಲ, ಅದೆಲ್ಲವೂ ಭಕ್ತಿ. ಅಥವಾ ಇನ್ನೂ ಹೇಳಬೇಕು ಅಂದ್ರೆ ಭಕ್ತಿ ಬಗ್ಗೆ ಜ್ಞಾನ ಇತ್ತು ಅಷ್ಟೇ, ನಿಜವಾದ ಜ್ಞಾನ ಇಲ್ಲ. वही ज्ञान दे न सके कि तुम विश्व के मालिक कैसे बनेंगे. ಭಕ್ತಿಯಲ್ಲಿ ಯಾರು ನಿಮ್ಗೆ ಈ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಗೆ ಇಡೀ ವಿಶ್ವಕ್ಕೆ ಮಾಲೀಕರ ಆಗ್ತೀರಿ ಅನ್ನೋ ಜ್ಞಾನ ಭಕ್ತಿಯಲ್ಲಿ ಸಿಗೋದಿಲ್ಲ. ಅವಿ ತುಮ್ ಯಹಾ ಪಡ್ಕರ್ ಭವಿಷ್ಯ ವಿಶ್ವಕ್ಕೆ ಮಾಲೀಕ್ ಬಂತೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ನಾವು ಇಡೀ ವಿಶ್ವಕ್ಕೆ ಮಾಲೀಕರು ಹೇಗಾಗ್ತೀವಿ ಅಂದ್ರೆ, ಈಗ ಈಶ್ವರೀಯ ವಿದ್ಯೆಯನ್ನ ಓದಿ ಭವಿಷ್ಯ ವಿಶ್ವದ ಮಾಲೀಕರಾಗ್ತೀರಿ. तुम जानते हो पढ़ाई यही नई दुनिया अमर लोक के लिए. ಈ ಮಕ್ಕಳಿಗೆ ಗೊತ್ತಿದೆ ನಾವೇನು ಓದ್ತಾ ಇದ್ದೀವಿ. ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈಶ್ವರೀಯ ವಿದ್ಯೆ ಇದು ಹೊಸ ಜಗತ್ತಿಗೆ ಅಮರ ಲೋಕಕ್ಕೋಸ್ಕರ ಓದ್ತಾ ಇದ್ದೀವಿ. बाकी कोई अमरनाथ पर शंकर ने पार्वती को अमर कथा नहीं सुनाई है, वो तो शिव शंकर को मिला देते हैं. बाकी ಅಮರನಾಥ ಕುತ್ಕೊಂಡು ಶಂಕರ ಪಾರ್ವತಿಗೆ ಅಮರ ಕಥೆ ಹೇಳಿದ ಮಾತೇನೂ ಇಲ್ಲ. ಮನುಷ್ಯರು ಶಿವಶಂಕರ ಅಂತ ಹೇಳ್ಬಿಟ್ಟು ಶಿವಶಂಕರ ಇಬ್ಬರನ್ನು ಒಂದು ಮಾಡಿಬಿಟ್ಟಿದ್ದಾರೆ. ವಾಸ್ತವಿಕವಾಗಿ ಶಿವ ಬೇರೆ, ಶಂಕರ ಬೇರೆ. ಶಂಕರ ಪಾರ್ವತಿ ಅಂತ ಹೇಳ್ತಾರೆ, ಶಂಕರ ಕುತ್ಕೊಂಡು ಅಮರನಾಥದಲ್ಲಿ ಅಮರ ಕಥೆ ಹೇಳಿದ್ದು ಅಂತ. ಆದ್ರೆ ಶಿವನಿಗೂ ಶಂಕರನಿಗೂ ಇರೋ ವ್ಯತ್ಯಾಸನೇ ಮನುಷ್ಯರಿಗೆ ಗೊತ್ತಿಲ್ಲ. अभी बाप तुम बच्चों को समझा रहे हैं, ये भी सुनते हैं. बाप बिगर सृष्टि के आदि मध्य अंत का राज कौन समझा सकेंगे. ಈಗ ಬಾಬೋರ್ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಬಾಬೋರ ವಿನಃ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಯಾರು ಹೇಗ್ ತಿಳಿಸ್ಕೊಡಕ್ ಸಾಧ್ಯ. ಏ ಕೊಯ್ ಸಾಧು ಸಂತ ಆದಿ ನೈ ಹೈ. ಇಲ್ಲಿ ಶಿವಬಾಬೋರ್ ತಿಳಿಸ್ಕೊಡ್ತಾರೆ ಹೊರತು ಇಲ್ಲಿ ಯಾರು ಸಾಧು ಸಂತರು ಸನ್ಯಾಸಿಗಳು ಇಲ್ಲಿ ಯಾರು ಇಲ್ಲ. जैसे तुम गृहस्थ व्यवहार में रहते थे वैसे ये भी ड्रेस आदि सब वही है. जैसे घर में माँ बाप बच्चे होते फर्क कुछ नहीं है. ಬಾಬೆ ಹೇಳ್ತಾರೆ ಹೇಗೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದೀರಿ ಹಾಗೆ ಇವರುನು ಬ್ರಹ್ಮ ಬಾಬೋರುನು ಅದೇ ಡ್ರೆಸ್ ಅನ್ನು ಏನು ಚೇಂಜ್ ಮಾಡಿಲ್ಲ. ಹೇಗೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಎಲ್ಲ ಹೇಗಿರ್ತಾರೆ ವ್ಯತ್ಯಾಸ ಇರೋದಿಲ್ಲ ಅಲ್ವಾ. ಒಂದು ಅನ್ನೋದು ಇರುತ್ತೆ. ಬಾಪ್ ಇಸ್ ರಥ್ ಪರ್ ಸವಾರ್ ಹೋ ಆತೆ ಬಚ್ಚೋಂ ಕೆ ಪಾಸ್. ಬಾಬೋರು ಈ ರಥದಲ್ಲಿ ಸವಾರಿಯಾಗಿ ಬರ್ತಾರೆ, ಅಂದ್ರೆ ಈ ರಥದ ಆಧಾರ ತಗೊಂಡ್ ಬರ್ತಾರೆ ನೀವು ಮಕ್ಕಳ ಹತ್ರ. ಇದು ಭಾಗ್ಯಶಾಲಿ ರಥ. ಬ್ರಹ್ಮನ ಈ ರಥ ಭಾಗ್ಯಶಾಲಿ ರಥ ಅನ್ನೋ ಗಾಯನ ಇದೆ. कभी बैल पर सवारी भी दिखाते हैं, मनुष्यों ने उल्टा समझ लिया है. ಕೆಲವೊಂದ್ಸಲ ಶಿವನ ವಾಹನ ನಂದಿ ಅಂತ ಹೇಳ್ಬಿಟ್ಟು ನಂದಿ ಮೇಲೆ ಸವಾರಿನೂ ತೋರಿಸ್ತಾರೆ, ಶಂಕರನ್ ತೋರಿಸ್ತಾರೆ. ಮನುಷ್ಯರು ಉಲ್ಟಾ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮಂದಿರ್ ಮೇ ಕಭಿ ಬೇಲ್ ಹೋ ಸಕ್ತಾ ಹೈ ಕ್ಯಾ. ಶ್ರೀ ಕೃಷ್ಣ ತೋ ಹೈ ಪ್ರಿನ್ಸ್ ವ ಥೋಡಿ ಬೇಲ್ ಪರ್ बैठेंगे. ಭಕ್ತಿ ಮಾರ್ಗ ಮೇ ಮನುಷ್ಯ ಬಹುತ್ ಮುಂಚೆ ಹುಯೇ ಹೈ. ಒಂದು ಕಡೆ ಶಿವಬಾಬೋರಿಗೂ ನಂದಿ ವಾಹನ ಅಂತ ತೋರಿಸ್ತಾರೆ, ಇನ್ನೊಂದು ಕಡೆ ಶ್ರೀಕೃಷ್ಣ ರಾಜ್ಕುಮಾರ. ಆ ರಾಜ್ಕುಮಾರನು ಗೋವುಗಳನ್ನ ಮೇಯಿಸ್ತಾ ಇದ್ದ ಗೋಪಾಲ ಅಂತ ತೋರಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಎಷ್ಟೊಂದು ವಿಚಾರಗಳನ್ನ ಬರೆದು ಎಷ್ಟು ಗೊಂದಲದಲ್ಲಿದ್ದಾರೆ. ಮನುಷ್ಯರಿಗೆ ಭಕ್ತಿ ಮಾರ್ಗದ ನಶೆ ಇದೆ. ತುಮ್ಕೋ ಹೇ ಜ್ಞಾನ ಮಾರ್ಗಕ್ಕೆ ನಶ. ನೀವು ಮಕ್ಕಳಿಗೆ ಜ್ಞಾನ ಮಾರ್ಗದ ನಶೆ ಇದೆ. ತುಮ್ ಕೇತೆ ಹೋ ಇಸ್ ಸಂಗಮ್ ಪರ್ ಬಾಬಾ ಅಮ್ಕೋ ಪಡಾ ರಹೇ ಹೇ. ಈಗ ನೀವು ಹೇಳ್ತೀರಿ ಈ ಸಂಗಮ್ ಯುಗದಲ್ಲಿ ಬಾಬೋರ್ ನಮಗ್ ಓದಿಸ್ತಾ ಇದ್ದಾರೆ, ನಿಮಗ್ ನಶೆ ಇದೆ. ಜಗತ್ತಿನ ಮನುಷ್ಯರು ಯಾವ ತಂದೆನ ಹುಡುಕ್ತಾ ಇದ್ದಾರೋ ಆ ತಂದೆ ನಮ್ ಸನ್ಮುಖದಲ್ಲಿದ್ದಾರೆ, ನಮಗ್ ಓದಿಸ್ತಾ ಇದ್ದಾರೆ ಅನ್ನೋ ನಶೆ ಇದೆ. ತುಮ್ ಹೋ ಇಸ್ ದುನಿಯಾ ಮೇ ಪರಂತು ಬುದ್ಧಿ ಸೆ ಜಾನ್ತೆ ಹೋ
हम ब्राह्मण संगम युग पर है। ನೋಡಿ ಎಲ್ಲರ ತರ ನಾವು ಇರೋದು ಇದೇ ಪ್ರಪಂಚದಲ್ಲಿ, ಆದ್ರೆ ನಮ್ಮ ಬುದ್ಧಿಯಲ್ಲಿ ಈ ತಿಳುವಳಿಕೆ ಇದೆ, ನಾವು ಇಲ್ಲಿಯವರಲ್ಲ, ನಾವು ಸಂಗಮ ಯುಗಿ ಬ್ರಾಹ್ಮಣರು, ಬಾಕಿ ಎಲ್ಲ ಮನುಷ್ಯರು ಕಲಿಯುಗದವರು. ये अनुभव की बातें है, बुद्धि कहती है हम कलयुग से अब निकल आए हैं. ಇದೆಲ್ಲ ಅನುಭವದ ಮಾತುಗಳಿದು. ಬುದ್ಧಿ ಹೇಳುತ್ತೆ, ನಿಮ್ಮ ವಿವೇಕ ಹೇಳುತ್ತೆ, ನಾವು ಕಲಿಯುಗದಿಂದ ಹೊರಗೆ ಬಂದಿದ್ದೀವಿ, ಕಲಿಯುಗದ ದಡ ಬಿಟ್ಟಿದ್ದೀವಿ, ಸಂಗಮ ಯುಗದ ಸೇತುವೆ ಮೇಲೆ ಹೋಗ್ತಾ ಇದ್ದೀವಿ. बाबा आया हुआ है, ये पुरानी दुनिया ही बदलने वाली है. ಬಾಬಾ ಅವ್ರು ಬಂದಿದ್ದಾರೆ, ಟೋಟಲ್ ಈ ಹಳೆ ಪ್ರಪಂಚನೇ ಪರಿವರ್ತನೆ ಆಗುತ್ತೆ. ಇದೆಲ್ಲ ನಿಮ್ಮ ಬುದ್ಧಿಯಲ್ಲಿದೆ, ಇನ್ಯಾರಿಗೂ ಇದು ಗೊತ್ತಿಲ್ಲ. बल एक ही घर में रहने वाले एक ही परिवार के हैं, उसमें भी बाप कहेगा हम संगम युगी है, बच्चा कहेगा नहीं हम कलियुग में है. ಎಂತ ಅದ್ಭುತ ಅಂದ್ರೆ, ಒಂದೇ ಮನೆಯಲ್ಲಿರೋರು, ಒಂದೇ ಪರಿವಾರದವರು, ಆ ಪರಿವಾರದಲ್ಲಿ ತಂದೆ ಹೇಳ್ತಾರೆ ನಾನು ಸಂಗಮ ಯುಗಿ ಅಂತ, ಮಗ ಹೇಳ್ತಾರೆ ನಾನು ಕಲಿಯುಗಿ ಅಂತ. ಒಂದೇ ಮನೆಯಲ್ಲಿ ಒಬ್ರು ಕಲಿಯುಗದಲ್ಲಿ ಇರೋರು ಇದ್ದಾರೆ, ಒಬ್ರು ಸಂಗಮ ಯುಗದಲ್ಲಿ ಇರೋರು ಇದ್ದಾರೆ. ವಂಡರ್ ಏನ, ಅದ್ಭುತ ಅಲ್ವಾ ಇದು. ಈ ಮಕ್ಕಳಿಗೆ ಗೊತ್ತಿದೆ, ಅಮಾರಿ ಪಡಾಯಿ ಪೂರಿ ಹೋಗಿ ತೋ ವಿನಾಶ ಹೋಗ, ನಮ್ಮ ವಿದ್ಯೆ ಪೂರ್ಣ ಆಗುತ್ತೆ ಅಂದ್ರೆ ವಿನಾಶ ಆಗುತ್ತೆ, ವಿನಾಶ ಅವಶ್ಯಕವಾಗಿ ಆಗ್ಬೇಕು. तुम्हारे में भी कोई जानते हैं अगर ये समझे दुनिया विनाश होनी है तो नई दुनिया के लिए तैयारी में लग जाए. ಬಾಬಾ ಹೇಳ್ತಾರೆ, ಇದು ನೀವು ಮಕ್ಕಳಿಗೆ ಮಾತ್ರ ಗೊತ್ತಿರೋದು. ಈಗ ಯಾರಿಗೆ ಅರ್ಥ ಆಗಿದೆ ಹಳೆ ಪ್ರಪಂಚ ವಿನಾಶ ಆಗುತ್ತೆ ಅಂತ, ಅವಶ್ಯಕವಾಗಿ ಅವರು ಹೊಸ ಪ್ರಪಂಚದ ತಯಾರಿಯಲ್ಲಿ ತೊಡಗಿಸ್ಕೋಬೇಕಲ್ಲ. ಅರ್ಥ ಆಗಿದೆ ಅಂದ್ರೆ ಹೊಸ ಪ್ರಪಂಚದ ತಯಾರಿಯಲ್ಲಿ ತನ್ನನ್ನು ತೊಡಗಿಸ್ಕೋಬೇಕು. ನೋಡಿ, ಹಳೆ ಮನೆ ಇನ್ನೇನು ಬಿದ್ದೋಗುತ್ತೆ ಅಂದ್ರೆ ಏನಾದ್ರೂ ಮತ್ತೊಂದು ವ್ಯವಸ್ಥೆ ಮಾಡ್ಕೊಳ್ತಾ ಇರ್ತಾರಲ್ವಾ. ಬಾಬಾ ಹೇಳ್ತಾರೆ ಆ ತರ बैगेज तैयार कर ले, बाकी थोड़ा समय है, बाबा के तो बन जाए. ಬಾಬಾ ಹೇಳ್ತಾರೆ ನಿಮ್ಮ ಬ್ಯಾಗೇಜ್ ಅನ್ನ ಟ್ರಾನ್ಸ್ಫರ್ ಮಾಡಿ ತಯಾರಿ ಮಾಡ್ಕೊಳ್ಳಿ. ಈಗ ಎಲ್ಲಿಗಾದ್ರೂ ಹೋಗ್ಬೇಕು, ಇಲ್ಲಿ ಬಿಡ್ತೀವಿ, ಇನ್ನೊಂದ್ ಕಡೆ ಹೋಗ್ತೀವಿ ಅಂದ್ರೆ ಎಲ್ಲಿಗೆ ಹೋಗ್ತೀವೋ ಅದಕ್ಕೆ ತಕ್ಕಂತೆ ತಯಾರಿ ಮಾಡ್ಕೋಬೇಕಲ್ಲ. ಬಾಕಿ ಮಕ್ಕಳೇ ಸ್ವಲ್ಪನೇ ಸಮಯ ಇರೋದು, ಅದಕ್ಕೆ ಮುಂಚೆ ಯಾಕೆ ಬಾಬಾ ಅವ್ರ ಮಕ್ಕಳಾಗಬಾರ್ದು. ಬಾಬಾ ಕೆ ತೋ ಬನ್ ಜಾಯ್, ಭೂಕ್ ಮರೆಂಗೆ ತೋ ಬಿ ಪೆಹಲೆ ಬಾಬಾ ಫಿರ್ ಬಚ್ಚೆ. ಅಯ್ಯೋ ಬಾಬೋರ್ ಮಕ್ಕಳಾಗಿ ನಾವೆಲ್ಲ ಬಾಬೋರಿಗೆ ಕೊಟ್ಬಿಟ್ರೆ ನಾವ್ ಎಲ್ಲಿ ಹಶುವಿಂದ ಸಾಯ್ಬೇಕಾಗುತ್ತೋ ಅಂತ ಯೋಚನೆ ಮಾಡ್ಬೇಡಿ. ಯಾಕೆಂದ್ರೆ ಮಕ್ಕಳೇ, ಹಶುವಿಂದ ಸಾಯೋದಾದ್ರೂ ಮೊದಲು ತಂದೆ, ಆಮೇಲೆ ಮಕ್ಕಳು. ಪೆಹಲೆ ಬಾಬಾ ಫಿರ್ ಬಚ್ಚೆ, ಹಶು ಫಸ್ಟ್ ಬಾಬಾ ಮಕ್ಕಳಿಗೆ ಕೊಡ್ತಾರೆ, ಆಮೇಲೆ ತಂದೆ ಅಲ್ವಾ. ये तो बाबा का भंडारा है, तुम शिव बाबा के भंडारे से खाते हो. ಇದು ಬಾಬೋರ್ ಭಂಡಾರ, ಭೋಲಾನಾಥನ ಭಂಡಾರ ಇದು. ಈ ಊಟ ಮಾಡೋದು ಯಾರ ಭಂಡಾರದಿಂದ? ಶಿವ್ ಬಾಬೋರ ಭಂಡಾರದಿಂದ ಊಟ ಮಾಡ್ತೀರಿ. ब्राह्मण भोजन बनाते इसलिए ब्रह्मा भोजन कहा जाता है. जो पवित्र ब्राह्मण है याद में रहकर बनाते हैं, सिवाय ब्राह्मणों के शिव बाबा की याद में कोई रह नहीं सकते. ಬಾಬಾ ಹೇಳೋದು, ಬ್ರಾಹ್ಮಣರು ಭೋಜನವನ್ನ ತಯಾರು ಮಾಡ್ತೀರಿ, ಅದರಿಂದ ಬ್ರಹ್ಮ ಭೋಜನ ಅಂತ ಹೇಳಲಾಗುತ್ತೆ. ಯಾರು ಪವಿತ್ರ ಬ್ರಾಹ್ಮಣರು ಬಾಬೋರ ನೆನಪಲ್ಲಿದ್ದು ಮಾಡ್ತೀರಿ, ಕೇವಲ ನೀವು ಬ್ರಾಹ್ಮಣರು ಮಾತ್ರ ಶಿವ ಬಾಬೋರ್ ನೆನಪಲ್ಲಿರ್ಬೋದು, ಇನ್ಯಾರು ಶಿವ ಬಾಬೋರ್ ನೆನಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. वह ब्राह्मण थोड़ी शिव बाबा की याद में रहते हैं. ಲೌಕಿಕ ಜಾತಿಯಲ್ಲಿ ಹುಟ್ಟಿರುವಂತಹ ಬ್ರಾಹ್ಮಣರು ಏನಿದ್ದಾರೆ ಪ್ರಾಪಂಚಿಕವಾಗಿ, ಅವ್ರೇನ್ ಶಿವ ಬಾಬೋರ್ ನೆನಪಲ್ಲಿ ಇರಕ್ ಸಾಧ್ಯ ಇದೆಯಾ? ಬಾಬೋರ್ ಪರಿಚಯನೇ ಇಲ್ಲ ಅಂದ್ರೆ ನೆನ್ಪು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ? ಶಿವ ಬಾಬಾ ಕಾ ಭಂಡಾರ ಯೇ ಹೈ ಜಹಾಂ ಬ್ರಾಹ್ಮಣ ಭೋಜನ್ ಬನಾತೆ ಹೈ, ಬ್ರಾಹ್ಮಣ ಯೋಗ ಮೇ रहते हैं, ಪವಿತ್ರ ತೋ ಹೇ ಹಿ. ಶಿವ ಬಾಬೋರ್ ಭಂಡಾರ ಇದು, ಎಲ್ಲಿ ಬ್ರಾಹ್ಮಣರು ಭೋಜನ ತಯಾರು ಮಾಡ್ತೀರಿ, ಬ್ರಾಹ್ಮಣರು ಯೋಗದಲ್ಲಿರ್ತೀರಿ. ಬ್ರಾಹ್ಮಣರು ಅಂದ್ರೆ ಪವಿತ್ರರು. ಬಾಕಿ ಹೇ ಯೋಗ ಕಿ ಬಾತ್, ಇಸ್ಮೇ ಹಿ ಮೆಹನತ್ ಲಗ್ತಿ ಹೈ. ಬ್ರಾಹ್ಮಣರಂತ ಹೇಳೋದು ವಿಕಾರಿಗಳಿಗಲ್ಲ, ಬರೀ ಜ್ಞಾನಕ್ಕೆ ಬಂದ್ಬಿಟ್ಟು ಬಾಬೋರ್ ಮಕ್ಕಳಂತ ಹೇಳ್ಕೊಂಡ್ರೆ ಬ್ರಾಹ್ಮಣರಾಗಲ್ಲ.
ಬ್ರಾಹ್ಮಣರ ಅರ್ಥನೇ ಪವಿತ್ರರು. ಬಾಬಾ ಹೇಳ್ತಾರೆ, ನನ್ನ ನೆನಪಲ್ಲಿ ಅಡಿಗೆ ಮಾಡಬೇಕು, ಇದರಲ್ಲೇ ಪರಿಶ್ರಮ ಇರೋದು. ಕಪೋಡ ಚಲ್ ನ ಸಕೆ, ऐसा कोई कह न सके मैं संपूर्ण योग में हूं व 80% योग में हूं. ಇಲ್ಲಿ ಅಸತ್ಯ ಏನು ನಡೆಯೋದಿಲ್ಲ. ಬಾಬೋರಿಗೆಲ್ಲ ಗೊತ್ತಾಗುತ್ತಲ್ಲ. ಯಾರು ಈ ತರ ಹೇಳಕ್ ಸಾಧ್ಯ ಇಲ್ಲ, ನಾನಂತೂ ಸಂಪೂರ್ಣ ಯೋಗದಲ್ಲಿದ್ದೇ ಅಡಿಗೆ ಮಾಡ್ತೀನಪ್ಪ, 80% ನಾನು ಯೋಗದಲ್ಲಿ ಇರ್ತೀನಿ ಅಂತ ಹೇಳ್ತಾರಲ್ಲ ಯಾರಾದ್ರೂ. ಬಾಬಾ ಹೇಳ್ತಾರೆ, ಇದೆಲ್ಲ ಅಸತ್ಯ. ಇದು कोई भी कह न सके, ज्ञान भी चाहिए. तुम बच्चों में योगी वह है जो अपनी दृष्टि से ही किसी को शांत कर दे. ಯಾರು ಈ ತರ ಹೇಳಕ್ಕಾಗಲ್ಲ, ಹೇಳಿದ್ರು ಬಾಬೋರ್ ಅದನ್ನ ಸ್ವೀಕಾರ ಮಾಡಲ್ಲ, ಸುಳ್ಳು ಅಂತ ಗೊತ್ತಾಗತ್ತೆ. ಜ್ಞಾನನೂ ಬೇಕಲ್ಲ ಯೋಗಕ್ಕೆ. ನೀ ಮಕ್ಕಳು ಯೋಗಿ ಅಂದ್ರೆ ಯಾರು? ನಾವು ಯೋಗ ಮಾಡ್ತೀವಿ ಅಂದ್ರೆ ಪ್ರೂಫ್ ಏನು? ನೀವು ಯೋಗಿ ಅಂದ್ರೆ ನಿಮ್ಮ ದೃಷ್ಟಿಯಿಂದ ಯಾರನ್ನಾದ್ರೂ ಶಾಂತ ಮಾಡ್ಬಿಡ್ಬೇಕು. ಕಾಮದಿಂದನೋ, ಕ್ರೋಧದಿಂದನೋ, ಅಹಂಕಾರದಿಂದನೋ ನಿಮ್ ದೃಷ್ಟಿ ಬಿದ್ದ ತಕ್ಷಣ ಅವ್ರು ಶಾಂತವಾಗ್ಬಿಡ್ಬೇಕು, ಅವ್ರ ವಿಕಾರಗಳು. ये भी ताकत है. एकदम सन्नाटा हो जाएगा जब तुम अशरीरी बन जाते हो, फिर बाबा की याद में रहते हो. यही सच्ची याद है. ಇದು ಒಂದು ತಾಕತ್ ಮಕ್ಕಳೇ. ನಿಮ್ ದೃಷ್ಟಿಯಿಂದ ಯಾರಾದ್ರೂ ಶಾಂತವಾಗ್ಬಿಡ್ತಾರೆ ಅಂದ್ರೆ ಏಕದಮ್ ಸನಾಟ, ಡೆಡ್ ಸೈಲೆನ್ಸ್ ಆಗ್ಬಿಡ್ಬೇಕು. ಯಾವಾಗ ನೀವು ಮಕ್ಕಳು ಅಶರೀರಿ ಆಗ್ತೀರಿ, ಬಾಬೋರ ನೆನಪಲ್ಲಿ ಇರ್ತೀರಿ, ಇದೇ ಸತ್ಯವಾದ ನೆನಪು. फिर से ये प्रैक्टिस करनी है. जैसे तुम यहाँ याद में बैठते हो, ये प्रैक्टिस कराई जाती है. ಬಾಬಾ ಹೇಳ್ತಾರೆ, ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ನೀವು ಬಾಬೋರ ನೆನಪಲ್ಲಿ ಕುತ್ಕೊಳ್ತೀರಿ, ಪ್ರಾಕ್ಟೀಸ್ ಮಾಡ್ತೀರಿ, ಬೇರೆಯವರಿಗೂ ಮಾಡಿಸ್ತೀರಿ. ಯೋಗ ಮಾಡ್ತೀರಿ, ಬೇರೆಯವರಿಗೂ ಮಾಡಿಸ್ತೀರಿ. फिर भी सब कोई याद में रहते नहीं है. कहाँ कहाँ ಬುದ್ಧಿ ಬಾಗ್ತಿ रहती है. ಹಂಗಂತ ಇಲ್ಲಿ ಕುತ್ಕೊಂಡವರೆಲ್ಲ ಬಾಬೋರ್ ನೆನಪಲ್ಲೇ ಇರ್ತಾರೆ ಅಂತ ಏನು ಇಲ್ಲ. ಕೆಲವರು ಇಲ್ಲಿ ಕುತ್ಕೊಂಡಿರ್ತಾರೆ, ಬುದ್ಧಿ ಎಲ್ಲೆಲ್ಲೋ ತಿರುಗ್ತಾ ಇರುತ್ತೆ. तो वह फिर नुकसान कर लेते हैं. यहाँ संदली पर बिठाना उनको चाहिए जो समझे हम ड्रिल टीचर है. ಬಾಬಾ ಹೇಳ್ತಾರೆ, ಮತ್ತೆಲ್ಲಾದ್ರೂ ನಿಮ್ ಬುದ್ಧಿ ಅಲ್ದಾಡುತ್ತೆ ಅಂದ್ರೆ ಹಾನಿ ಆಗುತ್ತೆ. ಅದರಲ್ಲೂ ಗದ್ದಿ ಮೇಲೆ ಯಾರು ಕುತ್ಕೊಳ್ಬೇಕು, ಯಾರಿಗೆ ಕುತ್ಕೊಳ್ಳೋ ಅಧಿಕಾರ ಇದೆ ಅಂದ್ರೆ ಅಂಥವ್ರನ್ನ ಕೂರಿಸ್ಬೇಕು, ಕುತ್ಕೋಬೇಕು. ಯಾರು? ನಾನು ಡ್ರಿಲ್ ಟೀಚರ್. ಯಾಕೆಂದ್ರೆ ನಾನು ಸ್ವಯಂ ಆ ಸ್ಥಿತಿಯಲ್ಲಿ ಇದ್ದು ಬೇರೆಯವರಿಗೆ ಹೇಳುವಂಥವ್ರು ಇಲ್ಲಿ ಕುತ್ಕೋಬೇಕು. बाप की याद में सामने बैठे हैं, बुद्धियोग और कोई तरफ न जाए. ಬಾಬೋರ ನೆನಪಲ್ಲಿ ಕುತ್ಕೋಬೇಕು. ಎಲ್ಲರೂ ಬಾಬೋರ್ ನೆನಪಲ್ಲಿ ಕುತ್ಕೋಬೇಕು. ಅದರಲ್ಲೂ ಗದ್ದಿ ಮೇಲೆ ಕುತ್ಕೊಳ್ಳೋರು ಬಾಬೋರ್ ನೆನಪಲ್ಲಿ ಅವಶ್ಯಕವಾಗಿ ಕುತ್ಕೋಬೇಕು. ಬುದ್ಧಿಯೋಗ ಇನ್ನೆಲ್ಲೂ ಹೋಗ್ಬಾರ್ದು. सन्नाटा हो जाएगा. तुम अशरीरी बन जाते हो, बाप की याद में रहते हो. ये है सच्ची याद. ಸಂಪೂರ್ಣ ಶಾಂತಿಯ ವೈಬ್ರೇಷನ್ ಬಂದ್ಬಿಡುತ್ತೆ. ನೀವು ಅಶರೀರಿಯಾಗಿ ಬಾಬೋರ ನೆನಪಲ್ಲಿರ್ತೀರಿ, ಇದೇ ಸತ್ಯವಾದ ನೆನಪು. ಸನ್ಯಾಸಿ भी ಶಾಂತಿ में बैठते हैं, किसकी याद में रहते हैं. ಸನ್ಯಾಸಿಗಳು ಶಾಂತವಾಗಿ ಕುತ್ಕೊಳ್ತಾರೆ. ಬಾಬಾ ಹೇಳ್ತಾರೆ, ಯಾರ ನೆನಪಲ್ಲಿ ಕುತ್ಕೊಳ್ತಾರೆ? ವ ಕೊಯ್ ರಿಯಲ್ ಯಾದ್ ನಹಿ. ಕೆಲವರು ಸುಮ್ಮನೆ ಶಾಂತವಾಗಿ ಕುತ್ಕೊಳ್ತಾರೆ, ಕೆಲವರು ಒಳಗಡೆಯಿಂದ ಏನೋ ಮಂತ್ರ ಹೇಳ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ, ಇದು ಯಾವುದು ರಿಯಲ್ ನೆನಪಲ್ಲ. ಕೋಯಿ ಕೋ ಫಾಯ್ದಾ ನಹಿ ದೇ ಸಕೆಂಗೆ. ಆ ಥರ ಸುಮ್ಮನೆ ಕುತ್ಕೊಳ್ಳೋದ್ರಿಂದ ಯಾರಿಗೂ ಲಾಭ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಯಂಗೇನು ಲಾಭ ಇಲ್ಲ, ಬೇರೆಯವರಿಗೂ ಏನು ಲಾಭ ಆಗೋದಿಲ್ಲ. वह सृष्टि को शांत नहीं कर सकते हैं, बाप को जानते ही नहीं है. ಅವರು ಯಾರಿಗೆ ಬಾಬೋರ ಪರಿಚಯ ಇಲ್ಲ, ಅವ್ರು ಈ ಸೃಷ್ಟಿಯನ್ನ ಶಾಂತಗೊಳಿಸಕ್ಕೂ ಸಾಧ್ಯ ಇಲ್ಲ. ಯಾಕೆಂದ್ರೆ ತಂದೆನ ಅವರು ತಿಳ್ಕೊಂಡೇ ಇಲ್ಲ. ಬ್ರಹ್ಮ ಕೋ ಹಿ ಭಗವಾನ್ ಸಮಜ್ತೆ रहते हैं, ಇವತ್ತು ಹೇ ನಹಿ. ಬ್ರಹ್ಮ ತತ್ವನೇ ಭಗವಂತ ಅಂತ ಹೇಳ್ತಾರೆ, ಆ ಥರ ಅಂತೂ ಇಲ್ಲ. अभी तुमको श्रीमत मिलती है, माम एकम याद करो.
ಈಗ ನಿಮ್ಮ ಮಕ್ಕಳಿಗೆ ಶ್ರೀಮತ ಸಿಕ್ಕಿದೆ, ಕೇವಲ ನನ್ನೊಬ್ಬನನ್ನೇ ನೆನ್ಪು ಮಾಡಿ. ಈ ಮಕ್ಕಳಿಗೆ ಗೊತ್ತಿದೆ ನಾವು 84 ಜನ್ಮವನ್ನ ಪಡಿತೀವಿ. ಹರ್ ಜನಮ್ಮೆ ತೋಡಿ ತೋಡಿ ಕಲಾ ಕಮ್ ಹೋತಿ ಜಾತಿ ಹೈ. ಪ್ರತಿ ಜನ್ಮದಲ್ಲೂ ಕೆಳಗಿಳಿತಾ ಇಳಿತಾ ಆತ್ಮದಲ್ಲಿರೋ ಕಲೆ ಕಡಿಮೆ ಆಗ್ತಾ ಹೋಗುತ್ತೆ. जैसे चंद्रमा की कला कम होती जाती है, देखने से इतना मालूम थोड़ी पड़ता है. ನೋಡಿ, ಚಂದ್ರಮನ ಕಲೆ, ಪೂರ್ಣ ಚಂದ್ರ ಹೇಗೆ ದಿನ ಕಳೆದಂತೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಕಲೆ ಕಮ್ಮಿ ಆಗುತ್ತಲ್ವಾ? ಹಂಗ್ ನೋಡಿದ್ರೆ ಒಂದೇ ಸಲ ಗೊತ್ತಾಗೋದಿಲ್ಲ. ದಿನ ದಿನಾನು ಯಾವ ತರ ನಿಧಾನವಾಗಿ ಕಡಿಮೆ ಆಗುತ್ತೆ. ಅಭಿ ಕೋಯಿ ಮೀ ಸಂಪೂರ್ಣ ನಹಿ ಬನಾ ಹೈ, ಆಗೆ ಚಲ್ ತುಮಕೋ ಸಾಕ್ಷಾತ್ಕಾರ ಹೋಂಗೆ. ಈಗ ಯಾರು ಇನ್ನೂ ಸಂಪೂರ್ಣನೂ ಆಗಿಲ್ಲ, ಸಂಪನ್ನನೂ ಆಗಿಲ್ಲ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಮಕ್ಕಳಿಗೆ ಸಾಕ್ಷಾತ್ಕಾರಗಳಾಗುತ್ತೆ. ಆತ್ಮ ಕಿತ್ನಿ ಚೋಟಿ ಹೇ, ಉನ್ಕಾ ಭಿ ಸಾಕ್ಷಾತ್ಕಾರ ಹೋ ಸಕ್ತಾ ಹೈ. नहीं तो बच्चियां कैसे बताती कि इनमें लाइट कम है, इनमें जास्ती है. दिव्य दृष्टि से ही आत्मा को देखती है ना. ಬಾಬಾ ಹೇಳ್ತಾರೆ, ಆತ್ಮ ಎಷ್ಟು ಚಿಕ್ಕದು, ಆತ್ಮದ್ದು ಸಾಕ್ಷಾತ್ಕಾರಗಳಾಗುತ್ತೆ. ಇಲ್ಲಾಂದ್ರೆ ಮಕ್ಕಳು ಹೆಂಗ್ ಹೇಳಕ್ ಸಾಧ್ಯ? ಇವರ ಆತ್ಮದಲ್ಲಿ ಲೈಟ್ ಕಮ್ಮಿ ಇದೆ, ಇವರ ಆತ್ಮದಲ್ಲಿ ಲೈಟ್ ಜಾಸ್ತಿ ಇದೆ, ಪ್ರಭೆ ಜಾಸ್ತಿ ಇದೆ, ಇದು ನೋಡಲ್ಲ ಅಂದ್ರೆ ಹೆಂಗ್ ಹೇಳಕ್ಕಾಗುತ್ತೆ? ಬಾಬಾ ಹೇಳೋದು, ದಿವ್ಯ ದೃಷ್ಟಿಯಿಂದ ಆತ್ಮವನ್ನ ನೋಡ್ತೀರಿ. ये भी सभी ड्रामा में नोंद है, मेरे हाथ में कुछ नहीं. ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿರೋದು ಮಕ್ಕಳೇ. ಇದ್ಯಾವುದು ನನ್ನ ಕೈಯಲ್ಲೂ ಏನೂ ಇಲ್ಲ. ಡ್ರಾಮಾ ಮುझसे कराते हैं, सब ಡ್ರಾಮಾ ಅನುಸಾರ ಚಲ್ತಾ रहता है. ಡ್ರಾಮಾ ನನ್ನಿಂದನೂ ಮಾಡಿಸೋದು ಡ್ರಾಮಾ. ಇದೆಲ್ಲವೂ ಡ್ರಾಮಾ ಅನುಸಾರ ನಡೀತಾ ಹೋಗುತ್ತೆ. भोग आदि सब ड्रामा में नोंद है, सेकंड बाय सेकंड एक्ट होता है. ಬಾಬಾ ಹೇಳ್ತಾರೆ, ಭೋಗ ಇಡೋದು ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಸೆಕೆಂಡ್ ಬೈ ಸೆಕೆಂಡ್ ಆಕ್ಟ್ ನಡೀತಾ ಇರುತ್ತೆ. ಪಾತ್ರ ಏನೇನಿದೆ ಅದು ನಡೀತಾ ಇರುತ್ತೆ. ಅವಿ ಬಾಪ್ ಶಿಕ್ಷಾ ದೇತೆ ಹೇ, ಪಾವನ್ ಕೇಸೆ ಬನ್ನ. ಈಗ ಶ್ರೀ ಬಾಬಾವರು ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಪಾವನರು ಹೇಗಾಗೋದು. बाप को याद करना है, कितनी छोटी आत्मा है जो पतित बनी है, फिर पावन बननी है. ಬಾಬೋರ್ ನೆನಪು ಮಾಡಬೇಕು. ಪಾವನ ಆಗ್ಬೇಕಂದ್ರೆ ಮಕ್ಕಳೇ ಎಷ್ಟು ಚಿಕ್ಕ ಆತ್ಮ ಪತೀತ ಆಗಿದೆ, ಮತ್ತಿದು ಪಾವನ ಆಗ್ಬೇಕು. ವಂಡರ್ಫುಲ್ ಮಾತಲ್ವಾ? ನೋಡಿ, ಕಣ್ಣಿಗೆ ಕಾಣದೇ ಇರತಕ್ಕಂತ ಆತ್ಮದ್ದು ಎಷ್ಟು ಚಮತ್ಕಾರಗಳಿದೆ, ಎಷ್ಟು ಪಾತ್ರ ಇದೆ. ಕುದರತ್ ಕೇತೆ ಹೇನ, ಬಾಪ್ ಸೆ ತುಮ್ ಸಬ್ ಕುದರತಿ ಬಾತೆ ಸುನ್ತೆ ಹೋ. ಇದಕ್ಕೆಲ್ಲ ನೇಚರ್ ಅಂತಾನೆ ಹೇಳೋದಲ್ವಾ, ಸ್ವಾಭಾವಿಕ ಇದು. ಬಾಬೋರಿಂದ ನೀವು ಎಲ್ಲ ಈ ಸೃಷ್ಟಿಯ ಸ್ವಾಭಾವಿಕ ಮಾತುಗಳನ್ನೇ ಕೇಳ್ತೀರಿ. ಸಬ್ಸೆ ಕುದರತಿ ಬಾತ್ ಹೇ ಆತ್ಮ और ಪರಮಾತ್ಮ ಕಿ, ಇದು ಕೋಯಿ ನಹಿ ಜಾನ್ತೆ. ಎಲ್ಲದಕ್ಕಿಂತ ಅದ್ಭುತವಾದ ಮಾತೇನು ಅಂದ್ರೆ ಆತ್ಮ ಹಾಗೂ ಪರಮ ಆತ್ಮನ್. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೋಡಿ ಎಷ್ಟು ಚಿಕ್ಕದನ್ಸ್ತದೆ. ಆತ್ಮ, ಪರಮ ಆತ್ಮ, ಇವ್ರದೇ ಎಲ್ಲವೂ ಇರೋದಿಲ್ಲಿ ಆಟ. ಆದ್ರೆ ಮನುಷ್ಯರಿಗೆ ಏನು ಗೊತ್ತಿಲ್ಲ, ಇದೇ ನೇಚರ್ ಇದು. ಮನುಷ್ಯರು ಸಾಮಾನ್ಯವಾಗಿ ಹೇಳ್ತಾರೆ, ಬ್ರಹ್ಮಕುಮಾರಿಸ್ ಅಂದ್ರೆ ಓ ಅವರ ಆತ್ಮ ಪರಮಾತ್ಮ ಹೇಳ್ತಾರೆ ಅಂತ. ಅಂದ್ರೆ ಆತ್ಮ ಎಷ್ಟು ದೊಡ್ಡ ಸಬ್ಜೆಕ್ಟು, ಪರಮಾತ್ಮ ಎಷ್ಟು ದೊಡ್ಡ ಸಬ್ಜೆಕ್ಟ್ ಯಾರಿಗೂ ಗೊತ್ತಿಲ್ಲ. ऋषि मुनि आदि कोई भी नहीं जानते, इतनी छोटी आत्मा ही पत्थर बुद्धि फिर पारस बुद्धि बनती है. ಋಷಿ ಮುನಿಗಳಿಗೆ ಯಾರಿಗೂ ಗೊತ್ತಿಲ್ಲ ಇಷ್ಟು ಚಿಕ್ಕ ಆತ್ಮ ಹೇಗೆ ಕಲ್ಲು ಬುದ್ಧಿಯಾಗಿದೆ, ಹೇಗೆ ಪಾರಸ ಬುದ್ಧಿ ಆಗುತ್ತೆ. बुद्धि में यही चिंतन चलता रहे, महात्मा पत्थर बुद्धि बनी थी, अब फिर बाबा को याद कर पारस बुद्धि बन रही है. ಬುದ್ಧಿ ಇದೇ ಚಿಂತನೆ ಮಾಡಬೇಕು, ಬುದ್ಧಿಯಲ್ಲಿ ಇದೇ ವಿಚಾರಗಳು ಬರಬೇಕು. ನಾವು ಆತ್ಮ ಕಲ್ಲು ಬುದ್ಧಿ ಆಗಿದ್ವಿ, ಈಗ ಬಾಬೋರ ನೆನಪಿಂದ ಪಾರಸ ಬುದ್ಧಿಯವರು ಆಗ್ತಾ ಇದೀವಿ. लौकिक रीति से बाप भी बड़ा, फिर टीचर गुरु भी बड़े मिलते हैं, तो एक ही बिंदी बाप भी है, टीचर भी है, गुरु भी है.
ಬಾಬಾ ಹೇಳುದು ಲೌಕಿಕಕ್ಕೂ ಪಾರಲೌಕಿಕಕ್ಕೂ ಏನ್ ವ್ಯತ್ಯಾಸ. ಲೌಕಿಕ ರೀತಿಯಲ್ಲಿ ತಂದೆನೂ ದೊಡ್ಡವರೇ, ಟೀಚರು ದೊಡ್ಡವರೇ, ಗುರುನು ದೊಡ್ಡವರೇ ಸಿಗ್ತಾರೆ. ಇಲ್ಲಿ ತಂದೆನೂ ಸೂಕ್ಷ್ಮ ಬಿಂದು, ಶಿಕ್ಷಕನು ಬಿಂದು, सदगुरु बिंदु। सारा कल्प देहदारी को याद किया है, अब बाबा कहते माम एकम याद करो। इडी कल्प देहदारिಗಳನ್ನೇ ನೆನಪು ಮಾಡಿದಿರಿ, ಈಗ ಬಾಬಾ ಹೇಳ್ತಾರೆ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ. तुम्हारी बुद्धि को कितना मईन बनाते हैं। ಬಾಬೋರ್ ನೆನಪು ಮಾಡಿ 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 ನಿಮ್ಮ ಬುದ್ಧಿ ಎಷ್ಟು सूक्ष्म ಮತ್ತು तीक्ष्ण आगते। विश्व का मालिक बनना कोई कम बात है क्या, ये भी कोई ख्याल नहीं करते। ये लक्ष्मी नारायण सत्युग के मालिक कैसे बने हैं। ವಿಶ್ವದ ಮಾಲೀಕರಾಗದೇನು ಕಡಿಮೆ ಮಾತೇನು. ಇದು ಯಾರಿಗೂ ವಿಚಾರ ಗೊತ್ತೇ ಇಲ್ಲ, ಯಾರಿಗೂ ವಿಚಾರನೂ ಬಂದಿಲ್ಲ. ಲಕ್ಷ್ಮೀನಾರಾಯಣರು ಸ್ವರ್ಗಕ್ಕೆ ಮಾಲೀಕರು ಹೇಗಾದ್ರು ನೋಡಿ. ದ್ವಾಪರ ಕಲಿಯುಗದಲ್ಲಿ ಎಲ್ಲರೂ ಭಕ್ತಿ ಮಾಡಿದ್ವಿ, ಯಾರೆಂತೆಂಥ ಪರಮ ಭಕ್ತರೇ ಆಗಿರ್ಲಿ, ಯಾರಿಗಾದ್ರೂ ವಿಚಾರ ಬಂತ ಇವ್ರ ಈ ಪದವಿ ಹೆಂಗ್ ತಗೊಂಡ್ರು, ಯಾರು ಕೊಟ್ರು ಇವರಿಗೆ ಅಂತ. ತುಂಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಜಾನ್ತೆ. ಈಗಲೂ ನೀವು ಮಕ್ಕಳಿಗೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಗೊತ್ತಿದೆ. ನಯಾ कोई इन बातों को समझ न सके, पहले मोटे रूप से समझा फिर ಮೈನ್ತಾ ಸೆ ಸಮझाया जाता है. ಹೊಸಬರಿಗೂ ಈ ಮಾತುಗಳೇನು ಅರ್ಥ ಆಗಲ್ಲ ನೋಡಿ. ಫಸ್ಟ್ ಕೋರ್ಸಿಗೆ ಬಂದಾಗಲೇ ಎಲ್ಲ ಸೂಕ್ಷ್ಮ ವಿಚಾರ ಹೆಂಗ್ ಹೇಳಕ್ಕಾಗತ್ತೆ. ಮೊದಲು ಏನ್ ಹೇಳ್ಬೇಕು ದೊಡ್ಡ ದೊಡ್ಡದಾಗಿ ಅರ್ಥ ಅವ್ರ ಮಟ್ಟಿಗೆ, ಅವ್ರ ಬುದ್ಧಿ ಮಟ್ಟಕ್ಕೆ ಏನ್ ಹೇಳ್ಬೇಕು ಅದನ್ನ ತಿಳಿಸ್ಕೊಡ್ತೀರಿ. ಸೂಕ್ಷ್ಮತೆಗಳನ್ನ ಕ್ರಮೇಣ ತಿಳಿಸ್ಕೊಡ್ಲಾಗತ್ತೆ. बाबा बिंदु वह फिर इतना बड़ा बड़ा लिंग रूप बना देते हैं. ಶಿವ ಬಾಬಾ ನೋಡಿದ್ರೆ ಅತಿ ಸೂಕ್ಷ್ಮ ಬಿಂದು, ಪಾಯಿಂಟ್ ಆಫ್ ಲೈಟ್. ಆದ್ರೆ ಅವ್ರದ್ದು ಪೂಜೆ ಮಾಡಕ್ಕೋಸ್ಕರ ಎಷ್ಟು ದೊಡ್ಡ ದೊಡ್ಡ ಲಿಂಗ ರೂಪ ಮಾಡಿದರೆ. मनुष्यों के भी बहुत बड़े बड़े चित्र बनाते हैं, परंतु ऐसा है नहीं. मनुष्यों के शरीर तो यही होते हैं. ಬಾಬಾ ಹೇಳ್ತಾರೆ ಮನುಷ್ಯರದು ನೋಡಿ ಎಷ್ಟು ದೊಡ್ಡ ದೊಡ್ಡ ಶರೀರ ಚಿತ್ರಗಳನ್ನ ಮಾಡ್ತಾರೆ, ಆದ್ರೆ ಮನುಷ್ಯರೇನೋ ಆತರ ಇರೋದಿಲ್ಲ. ಮನುಷ್ಯರ ಶರೀರ ಈಗ ಹೆಂಗೆ 5.5 ಅಡಿ ಹೆಂಗೆ ಮನುಷ್ಯರದು ಸೈಜು, ಇದು ಇದೇ ತರ ಇರ್ತಾರೆ. ಮನುಷ್ಯರು ಅಂದ್ರೆ ಹೆಂಗೆ, ಪಾಂಡವರಂದ್ರೆ ದಪ್ಪಗೆ ಎತ್ತರಕ್ಕೆ ದೊಡ್ಡ ದೊಡ್ಡದಾಗಿ ಭೀಮ ಹನುಮಂತ ಆ ತರ ಯಾರು ಇರೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ಏನೇನೆಲ್ಲ ಕುತ್ಕೊಂಡು ಮನುಷ್ಯರು ಮಾಡಿದರೆ, ಮನುಷ್ಯರು ಎಷ್ಟೊಂದು ಗೊಂದಲದಲ್ಲಿದ್ದಾರೆ. ಬಾಬಾ कहते जो पास्ट हो गया वह फिर होगा, अभी तुम बाप की श्रीमत पर चलो. ಮಕ್ಕಳೇ ಏನೆಲ್ಲ ಕಳೆದೋಗಿದೆ ಅವೆಲ್ಲವೂ ಪುನಃ ಆಗುತ್ತೆ. ಈಗ ನೀವು ಬಾಬೋರ ಶ್ರೀಮತದಂತೆ ನಡೀರಿ. ಇನ್ಕೋ ಬಿ ಬಾಬಾನೇ ಶ್ರೀಮದ್ದಿ ಸಾಕ್ಷಾತ್ಕಾರ ಕರಾಯನ. ಇವರಿಗೂ ಶ್ರೀಮತ ಕೊಟ್ಟವರು ಬಾಬಾವ್ರು. ಬ್ರಹ್ಮ ಬಾಬಾವರಿಗೂ ಶ್ರೀಮತ ಕೊಟ್ಟವರು, ಸಾಕ್ಷಾತ್ಕಾರ ಮಾಡಿಸಿದವರು ಬಾಬಾವ್ರು. ತುಮಕೋ ಹಮ್ ತ್ರಿಕಾಲ್ दर्शी, हम तुमको बादशाही देता हूं, अभी सर्विस में लग जाओ, अपना वर्षा लेने का पुरुषार्थ करो, ये सब छोड़ दो. तो ये भी निमित्त बना. ಬ್ರಹ್ಮ ಬಾಬೋರಿಗೆ ಶ್ರೀ ಬಾಬೋರ್ ಸಾಕ್ಷಾತ್ಕಾರ ಮಾಡಿಸಿದ್ರು. ನಾನ್ ನಿನ್ನನ್ನ ಈ ತರ ವಿಶ್ವದ ಮಾಲೀಕನನ್ನಾಗಿ ಮಾಡ್ತೀನಿ, ರಾಜ್ಯ ಭಾಗ್ಯ ಕೊಡ್ತೀನಿ ಅಂತ ತೋರಿಸಿದ್ರು. ಮಹಾವಿಷ್ಣು ಸಾಕ್ಷಾತ್ಕಾರ ಮಾಡಿಸಿದ್ರು. ಆಮೇಲೆ ಇದು ಬೇಕು ಅನ್ನೋದಾದ್ರೆ ಈ ತರ ನಿನ್ನನ್ನು ಸೇವೆಯಲ್ಲಿ ತೊಡಗಿಸ್ಕೋಬೇಕು, ನನ್ನಿಂದ ಆಸ್ತಿ ತಗೊಳಕ್ಕೆ ಪುರುಷಾರ್ಥ ಮಾಡಬೇಕು, ಅದಕ್ಕೆ ಎಲ್ಲವನ್ನು ಬಿಡಬೇಕಾಗುತ್ತೆ ಅಂತ ಬಾಬೋರು ಸಾಕ್ಷಾತ್ಕಾರ ಮಾಡಿಸಿದ್ರು. ಎವಿ ನಿಮಿತ್ತ ಬನ. ಅದೇ ತರ ಶ್ರೀ ಬಾಬೋರ ಶ್ರೀಮತದಂತೆ ಬ್ರಹ್ಮ ಬಾಬೋರನು ನಿಮಿತ್ತ ಆದ್ರು. सब तो ऐसे निमित्त नहीं बनते जिनको नशा चढ़ा तो आकर बैठ गए, हमको तो राजाई मिलती है. ಎಲ್ಲರೂ ಬ್ರಹ್ಮ ಬಾಬೋರ್ ತರ ನಿಮಿತ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ನಶೆ ಇರುತ್ತೆ ಅವ್ರು ಬಂದು ಕುತ್ಕೊಳ್ತಾರೆ. ಹೌದು ನಾವು ರಾಜ್ಯ ಭಾಗ್ಯ ತಗೋಬೇಕಂತ.
ನೋಡಿ ಬಾಬೋರ್ ಎಲ್ಲರಿಗೂ ಹೇಳ್ತಾರೆ, ಬ್ರಹ್ಮ ಬಾಬೋರ್ನ ಫಾಲೋ ಮಾಡಿ, ಸಂಪೂರ್ಣ ಸಮರ್ಪಣೆಯಾಗಿ ಎಲ್ಲ ಹೇಳ್ತಾರೆ. ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ನಿಶ್ಚಯ ನಶೆ ಇದೆ ಅವ್ರು ಬರ್ತಾರೆ. फिर ये पाई पैसे क्या करेंगे? तो अब बाप बच्चों को पुरुषार्थ कराते हैं, ರಾಜಧಾನಿ ಸ್ಥಾಪನ್ ಹೋ ರಹಿ ಹೈ. ನಾವೇ ಹೇಳ್ತಾರೆ, ಈ ನಯಾ ಪೈಸೆ ಇಟ್ಕೊಂಡು ಏನ್ ಮಾಡ್ತೀರಿ? ಬಾಬೋರ್ ಕೊಡೋ ಪ್ರಾರಬ್ಧದ ಮುಂದೆ ಇವೆಲ್ಲವೂ ನಯಾ ಪೈಸೆ. ಈಗ ಬಾಬೋರು ಮಕ್ಕಳಿಂದ ಪುರುಷಾರ್ಥ ಮಾಡಿಸ್ತಾರೆ, ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. कहते भी हम लक्ष्मी नारायण से कम नहीं बनेंगे, तो श्रीमत पर चल करके दिखाओ. ಬಾಬಾ ನಾವ್ಯಾಕೆ ಸೀತಾರಾಮ ಆಗೋಣ, ನಾವು ಲಕ್ಷ್ಮೀ ನಾರಾಯಣರೇ ಆಗ್ತೀವಿ, ಅದಕ್ಕಿಂತ ಕಮ್ಮಿ ಪದವಿ ನಾವಂತೂ ಪಡ್ಕೊಳ್ಳೋದಿಲ್ಲ ಅಂತ ಹೇಳ್ತೀರಿ. ಆಯ್ತು, ಶ್ರೀಮತದಂತೆ ನಡೆದು ತೋರಿಸಿ. ಬಾಯಲ್ಲಿ ಲಕ್ಷ್ಮೀನಾರಾಯಣ ಆಗ್ತೀವಿ ಅಂತ ಹೇಳಿದ ತಕ್ಷಣ ಅಂತೂ ಯಾರು ಆಗಲ್ಲ, ಅದಕ್ಕೆ ನಡೆದು ತೋರಿಸಿ. ಚೂಚಾ ಮತ್ ಕರೋ. बाबा ने थोड़ी कहा बाल बच्चों का क्या हाल होगा, एक्सीडेंट में अचानक कोई मर जाते तो कोई भूखा रहता है क्या? ಬಾಬಾ ಹೇಳ್ತಾರೆ, ಹಂಗೆ ಹಿಂಗೆ ಏನು ಹೇಳ್ಬೇಡಿ. ಅಯ್ಯೋ ಬಾಬೋರ್ ಹೇಳ್ದಂಗೆ, ಬ್ರಹ್ಮ ಬಾಬೋರ್ ಹೇಳ್ದಂಗೆ ನಾವೆಲ್ಲ ಮಾಡಕ್ಕಾಗುತ್ತಾ? ಬ್ರಹ್ಮ ಬಾಬೋರ್ ಮಾಡ್ದಂಗೆ ನಾವೆಲ್ಲ ಹೆಂಗ್ ಮಾಡಕ್ಕಾಗುತ್ತೆ? ಹಂಗಾದ್ರೆ ಹಿಂಗಾದ್ರೆ ಅಂತ ಈ ಚೂಚಾ ಮಾತುಗಳನ್ನ ಮಾತಾಡ್ಬೇಡಿ. ಬಾಬೋರ್ ಏನಾದ್ರೂ ಹೇಳ್ತಾರ ನಿಮ್ ಮಕ್ಕಳ ಗತಿ ಏನಾಗ್ಬಿಡುತ್ತೆ ಅಂತ? ಉದಾಹರಣೆಗೆ, ಈಗ ಯಾರಾದ್ರೂ ತಂದೆ ತಾಯಿ ಆಕ್ಸಿಡೆಂಟಲ್ ಅಚಾನಕ್ ಶರೀರ ಬಿಟ್ಟು ಬಿಡ್ತಾರೆ, ಹಂಗಂತ ಮಕ್ಕಳು ಉಪವಾಸ ಇರ್ತಾರ ಅಥವಾ ಸತ್ತೋಗ್ಬಿಡ್ತಾರ? कोई ना कोई मित्र संबंधी आदि देते खाने के लिए. यहाँ देखो बाबा पुरानी झोपड़ी में रहते हैं, तुम बच्चे आकर महलों में रहते हो. ಯಾರಾದ್ರೂ ಆತರ ಪಾಲಕರು ಬಿಟ್ಟು ಹೋಗ್ಬಿಟ್ರೆ, ಅಚಾನಕ್ ಮೃತ್ಯು ಆದ್ರೆ ಯಾರಾದ್ರೂ ಸಾಕ್ತಾರೆ. ಈಗಂತೂ ಸರ್ಕಾರನೇ ಸಾಕುತ್ತೆ. ಮಿತ್ರ ಸಂಬಂಧಿಕರು ಯಾರಾದ್ರೂ ಕೊಡ್ಬೋದು, ಅವ್ರಿಲ್ಲ ಅಂದ್ರೆ ಸರ್ಕಾರ ಎಲ್ಲ ರೀತಿನೂ ಪಾಲನೆ ಕೊಡುತ್ತೆ. ಇಲ್ಲಿ ನೋಡಿ, ಬ್ರಹ್ಮ ಬಾಬೋರು ತನ್ನ ಎಲ್ಲ ಸಂಪತ್ತನ್ನ ಸಮರ್ಪಣೆ ಮಾಡಿದರೆ, ಆದ್ರೂ ನೋಡಿ ಎಲ್ಲಿದ್ದಾರೆ? ಕುಟೀರ, ಚೋಪಡಿಯಲ್ಲಿದ್ದಾರೆ. ನೀವು ಮಕ್ಕಳು ಬಂದು ಮೆಹಲಲ್ಲಿರ್ತೀರಿ. बाबा कहेंगे बच्चे अच्छी रीति रहो, खाओ पियो, जो कुछ भी नहीं ले आए उनको भी सब कुछ अच्छी ರೀತಿ मिलता है. ಬಾಬಾ ಹೇಳ್ತಾರೆ, ನೋಡಿ ನೀವು ಮಕ್ಕಳು ಮೆಹಲಲ್ಲಿ ಇರ್ತೀರಿ ಅಂದ್ರೆ ಮಕ್ಕಳಿಗೆ ಬಾಬೋರು ಎಲ್ಲ ವ್ಯವಸ್ಥೆ ಹೆಂಗ್ ಕೊಟ್ಟಿದ್ರು? ಸಾಕಾರದಲ್ಲಿದ್ದಾಗ ಏನ್ ಮಾಡಿದ್ರು? ಮಕ್ಕಳಿಗೋಸ್ಕರ ಮಾಡಿದ್ರು. ತಾನು ಅಂತಿಮ ದಿನದವರೆಗೂ ಅದೇ ಜೋಪಡಿಯಲ್ಲಿದ್ರು. ಬಾಬಾ ಹೇಳ್ತಾರೆ, ಇದನ್ನೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಾಬೋರ್ ಎಲ್ಲ ವ್ಯವಸ್ಥೆನೂ ಮಕ್ಕಳಿಗೆ ಮಾಡಿಕೊಟ್ಟಿದ್ದಾರೆ. ತಾನು ತ್ಯಾಗ ಮಾಡಿ ಚೆನ್ನಾಗಿ ಊಟ ಮಾಡಿ ತಿನ್ನಿ ಕುಡೀರಿ. ಇಲ್ಲಿ ಎಲ್ಲರಿಗೂ ಸಮಾನ ಪಾಲನೆ ಸಿಗುತ್ತೆ. ಸಂಪೂರ್ಣ ಸಮರ್ಪಣೆ ಮಾಡಿದವರಿಗೂ ಕೆಲವರು ಏನು ತಗೊಂಬರಲ್ಲ, ಬಾಬೋರ್ ಹತ್ರ ಏನು ತಮ್ದೇನು ಕೊಡಲ್ಲ ಬಾಬೋರಿಗೆ, ಅವ್ರಿಗೂ ಬಾಬೋರು ಒಂದೇ ರೀತಿ ಪಾಲನೆ ಕೊಡ್ತಾರೆ. इस बाबा से भी अच्छी रीति रहते हैं. श्री बाबा कहते हम तो है ही रमता योगी, कोई का भी कल्याण करने जा सकता हूं. ನೋಡಿ, इस बाबा से भी अच्छी ರೀತಿ रहते. ಬ್ರಹ್ಮ ಬಾಬೋರು ತನ್ನ ಎಲ್ಲ ಕೋಟ್ಯಾಂತರ ರೂಪಾಯಿ ಸಂಪತ್ತನ್ನ ಸಮರ್ಪಣೆ ಮಾಡಿದ್ರು. ಆದ್ರೆ ಅವರು ಜೋಪಡಿಯಲ್ಲಿ ಏನು ತರದೇ ಇದ್ದವರು ಅವರಿಗಿಂತನೂ ಇನ್ನು ಚೆನ್ನಾಗಿ, ಅಂದ್ರೆ ಅವರಿಗೂ ಎಲ್ಲ ವ್ಯವಸ್ಥೆಗಳನ್ನ ಕೊಟ್ಟಿದ್ದಾರೆ. ಶ್ರೀ ಬಾಬಾ ಹೇಳ್ತಾರೆ, ಮಕ್ಕಳೇ ಇವರಂತೂ ಬ್ರಹ್ಮ ಬಾಬೋರು ರಮಣೀಕವಾದ ಯೋಗಿ. ಯಾರು ಕಲ್ಯಾಣ ಮಾಡ್ಬೇಕಂದ್ರು ಬ್ರಹ್ಮ ಬಾಬೋರು ಇಲ್ಲಿ ಶ್ರೀ ಬಾಬೋರು ಹೆಂಗ್ ಬರ್ತಾರೆ ಹಂಗೆ ಯಾರಲ್ಲಿ ಪ್ರವೇಶ ಮಾಡಿಬೇಕಾದ್ರೂ ಬಾಬೋರು ಯಾರ ಕಲ್ಯಾಣ ಆದ್ರೂ ಮಾಡ್ತಾರೆ. जो ज्ञानी बच्चे हैं वह कभी साक्षात्कार आदि की बातों में खुश नहीं होंगे, सिवाय योग के और कुछ भी नहीं है. ನಿಜವಾದ ಜ್ಞಾನಿ ಮಕ್ಕಳಂದ್ರೆ ಅವ್ರಿಗೇನೋ ಅಲ್ಪ ಸ್ವಲ್ಪ ಸಾಕ್ಷಾತ್ಕಾರ ಆಯ್ತು, ಇನ್ನೇನೋ ಆಯ್ತು, ಆ ಮಾತುಗಳಲ್ಲಿ ಅವರು ಖುಷಿ ಪಡೋದಿಲ್ಲ. ಬಾಬಾ ಹೇಳ್ತಾರೆ, ಬಾಬೋರ ನೆನಪಿನ ವಿನಃ ಇನ್ಯಾವುದ್ರಲ್ಲೂ ಏನು ಇಲ್ಲ. ಸಾಕ್ಷಾತ್ಕಾರ ಆಯ್ತು, ಖುಷಿ ಆಯ್ತು, ಏನ್ ಸಿಕ್ತು? ಸಿವಾ ಯೋಕೆ ಕುಚ್ ಭಿ ನಹಿ.
इस साक्षात्कार की बातों में खुश नहीं होना है. ಈ ಸಾಕ್ಷಾತ್ಕಾರದ ಮಾತುಗಳಲ್ಲಿ ಖುಷಿ ಪಡಬೇಡಿ. ನನಗೆ ಅದನ್ನ ನೋಡಿದೆ ಇದನ್ನ ನೋಡಿದೆ ನೋಡಿ ಏನಾಗ್ಬೇಕು, ನೋಡಿದ ತಕ್ಷಣ ಯಾರು ಅಂತೂ ಆ ಥರ ಆಗಕ್ಕಂತೂ ಸಾಧ್ಯ ಇಲ್ಲ. ಬಾಬಾ ಹೇಳೋದು ಮುಖ್ಯವಾಗಿರೋದೇ ಯೋಗದ ಸಬ್ಜೆಕ್ಟ್. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को ನಮಸ್ತೆ. ಮಧುರರಾದ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿಗೆ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. धारणेगोस्कर मुख्य सारांश. योग की ऐसी स्थिति बनानी है जो दृष्टि से ही किसी को शांत कर दे, एकदम सन्नाटा हो जाए. इसके लिए अशरीरी बनने का अभ्यास करना है. ಯೋಗದಲ್ಲಿ ನಿಮ್ಮ ಸ್ಥಿತಿಯನ್ನ ಈ ತರ ಮಾಡ್ಕೊಳ್ಳಿ, ಯಾರಿಗಾದ್ರೂ ನೀವು ದೃಷ್ಟಿ ಕೊಟ್ರೆ ಅವರು ಶಾಂತವಾಗಿ ಬಿಡ್ಬೇಕು. ಅಂದ್ರೆ ಅವರ ವಿಕಾರಗಳು ಅಗ್ನಿ ಶಾಂತವಾಗಿಬಿಡ್ಬೇಕು. ಏಕದಮ್ ಸನಾಟ, ಡೆಡ್ ಸೈಲೆನ್ಸ್. ಅದಕ್ಕೆ ಆ ಥರ ಆಗಬೇಕು. ನಿಮ್ಮ ದೃಷ್ಟಿಯಿಂದ ಆ ಥರ ಆಗಬೇಕಂದ್ರೆ ಅಶರೀರಿಯಾಗೋ ಅಭ್ಯಾಸ ಮಾಡಬೇಕು. ಎರಡನೇದು, ज्ञान के सच्चे नशे में रहने के लिए याद रहे हम संगम युगी है. अभी पुरानी दुनिया बदलने वाली है, हम अपने घर जा रहे हैं. ಜ್ಞಾನದಿಂದ ನೀವು ಮಕ್ಕಳಿಗೆ ಸತ್ಯ ನಶೆಯಲ್ಲಿ ಇರ್ಬೇಕಂದ್ರೆ ನೆನಪಿಟ್ಕೊಳ್ಳಿ, ನಾವು ಸಂಗಮ ಯುಗಿ, ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀವಿ. ಈ ಹಳೆ ಜಗತ್ತು ಇನ್ನೇನು ಪರಿವರ್ತನೆ ಆಗುತ್ತೆ, ವಿನಾಶ ಆಗುತ್ತೆ ಅಥವಾ ಪರಿವರ್ತನೆ ಆಗುತ್ತೆ. ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ಅಷ್ಟು ಸಮಯ ಸಮೀಪ ಇದೆ. ಶ್ರೀಮತ್ ಪರ್ ಸದಾ ಚಲ್ತೆ रहना है, ಚೂಚಾ नहीं करनी है. ಶ್ರೀಮತದಂತೆ ಸದಾ ನಡೀತಾ ಇರಬೇಕು. ಎಂದು ಹಂಗೆ ಹಿಂಗೆ ಏನು ಮಾತಾಡಬಾರ್ದು. ಓ ಬ್ರಹ್ಮ ಬಾಬೋರ್ ತರ ನಾವು ಮಾಡೋಕ್ಕಾಗುತ್ತಾ, ಬಾಬೋರ್ ಹೇಳಿದ್ದೆಲ್ಲ ನಮ್ಗಾಗುತ್ತಾ, ಏನೋ ಒಂದು ಆಚೆ ಈಚೆ ಮಾತಾಡೋದು. ಬಾಬಾ ಹೇಳ್ತಾರೆ, ಬಾಬೋರ್ ಶ್ರೀಮತ ಏನಿದೆ ಅದರಂಗೆ ಸದಾ ನಡೀತಾ ಹೋಗಿ, ಹಂಗೆ ಹಿಂಗೆ ಏನು ಮಾತಾಡಬಾರ್ದು. ಇವತ್ತಿನ ವರದಾನ, ಪರಮಾತ್ಮ ಮಿಲನ್ ದ್ವಾರ रूहान का सही रिस्पांस प्राप्त करने वाले बाप समान ಬಹುರೂಪಿ ಭವ. ಪರಮಾತ್ಮ ಮಿಲನದಿಂದ ಆತ್ಮೀಯ ಸಂಭಾಷಣೆಯ ಸರಿಯಾದ ರೆಸ್ಪಾನ್ಸ್, ಬಾಬೋರ ಪ್ರತ್ಯುತ್ತರವನ್ನ ಸರಿಯಾಗಿ ಪ್ರಾಪ್ತಿ ಮಾಡ್ಕೊಳ್ಳೋರೆ ತಂದೆ ಸಮಾನ ಬಹುರೂಪಿ ಭವ. ಈಗ ಬಾಬೋರ್ ಮಿಲನ ಮಾಡ್ತಾ ಬಾಬೋರ್ ಜೊತೆಗೆ ಏನ್ ಸಂಭಾಷಣೆ ಮಾಡ್ತೀರಿ, ಆ ಸಂಭಾಷಣೆಗೆ ಸರಿಯಾದ ಪ್ರತ್ಯುತ್ತರ ಪ್ರಾಪ್ತಿ ಮಾಡ್ಕೋಬೇಕು. ಈಗ ಬಾಬೋರಿಗೆ ಏನ್ ಕೇಳ್ತೀರಿ, ಬಾಬೋರ್ ರಿಟರ್ನ್ ಏನು ಉತ್ತರ ಕೊಡ್ತಾರೆ ಅದನ್ನ ಸರಿಯಾಗಿ ಪ್ರಾಪ್ತಿ ಮಾಡ್ಕೊಳ್ಳೋರೆ ತಂದೆ ಸಮಾನ ಬಹುರೂಪಿ ಭವ. जैसे बाप बहुरूपी है, सेकंड में निराकार से आकारी वस्त्र धारण कर लेते, ऐसे आप भी इस मिट्टी की ड्रेस को छोड़ आकारी फरिश्ता ड्रेस, चमकीली ड्रेस पहन लो. सहज मिलन भी होगा और रूहान का क्लियर रिस्पांस समझ में आ जाएगा. क्योंकि ये ड्रेस पुरानी दुनिया की वृत्ति और वाइब्रेशन से, माया के वाटर या फायर से प्रूफ है. इसमें माया इंटरफियर नहीं कर सकती है. ಹೇಗೆ ಬಾಬೋರು ಬಹುರೂಪಿಯಾಗಿದ್ದಾರೆ, ಸೆಕೆಂಡಲ್ ನಿರಾಕಾರದಿಂದ ಆಕಾರಿ ವಸ್ತ್ರವನ್ನ ಧಾರಣೆ ಮಾಡ್ಕೊತಾರೆ, ಹಾಗೆ ನೀವುನು ಈ ಮಣ್ಣಿನ ಡ್ರೆಸ್ ಅನ್ನ ಬಿಡಿ, ದೇಹದ ಈ ಮಣ್ಣಿನ ಡ್ರೆಸ್ ಬಿಟ್ಟು ಆಕಾರಿ ಫರಿಷ್ಠಾ ಡ್ರೆಸ್, ಸೂಕ್ಷ್ಮ ದೇವತಾ ಡ್ರೆಸ್, ಚಮಕಿಲಿ ಡ್ರೆಸ್ ಅನ್ನ ಹಾಕೊಳ್ಳಿ. ಅವಾಗ ನಿಮ್ಗೆ ಬಾಬೋರ್ ಜೊತೆ ಸಹಜ ಮಿಲನನೂ ಆಗುತ್ತೆ. ಆತ್ಮೀಯ ಸಂಭಾಷಣೆ ಏನ್ ಮಾಡ್ತೀರಿ ಬಾಬೋರ್ ಜೊತೆ
ಅದಕ್ಕೆ ಕ್ಲಿಯರ್ ರೆಸ್ಪಾನ್ಸ್ ಏನು ಬಾಬಾ ಅವ್ರು ಕೊಡ್ತಾರೆ ಅದನ್ನು ನಿಮಗೆ ಅರ್ಥ ಆಗುತ್ತೆ. ಏಕೆಂದರೆ ಈ ಡ್ರೆಸ್ ಹಳೆ ಜಗತ್ತಿನ ವೃತ್ತಿ ವೈಬ್ರೇಷನ್ ಇಂದ, ಮಾಯೆಯ ವಾಟರ್ ಫೈರ್ ಇಂದ ಪ್ರೂಫ್ ಆಗಿದೆ. ಯಾವ ಡ್ರೆಸ್ಸು? ಫರಿಷ್ಠಾ ಡ್ರೆಸ್. ಆಖಾರಿ ಡ್ರೆಸ್ ಅನ್ನ ಹಾಕೊಳ್ಳಿ. ಇದರಲ್ಲಿ ಮಾಯೆ ಇಂಟರ್ಫಿಯರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಯೆಯಲ್ಲಿ ಮಧ್ಯದಲ್ಲಿ ಬರಕ್ ಸಾಧ್ಯ ಇಲ್ಲ ನಮ್ಮ ಮತ್ತು ಬಾಬೋರ್ ಮಧ್ಯದಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಹೇಗೆ ನಾನು ಬಹುರೂಪಿ, ಈಗೀಗ ನಿರಾಕಾರಿ, ಈಗೀಗ ಸೂಕ್ಷ್ಮವತನ, ಈಗೀಗ ಸಾಕಾರದಲ್ಲಿ ಬರ್ತಾರೆ, ಎಲ್ಲಿ ಬೇಕಾದ್ರೂ ಪ್ರಗಟ ಆಗ್ತಾರೆ ಬಾಬೋರು. ಆ ಥರ ನೀವು ಈ ಮಣ್ಣಿನ ಡ್ರೆಸ್ ಅನ್ನ ಬಿಟ್ಟು ಫರಿಷ್ಠಾ ಚಮ್ಕೀಲಿ ಡ್ರೆಸ್ ಅನ್ನ ಹಾಕ್ಕೊಂಡ್ರೆ ಬಾಬೋರ್ ಜೊತೆ ನೀವೇನ್ ಮಾತಾಡ್ತೀರಿ ಅದರ ರೆಸ್ಪಾನ್ಸ್ ನಿಮಗೆ ಅರ್ಥ ಆಗುತ್ತೆ, ಬುದ್ಧಿ ಕ್ಯಾಚ್ ಮಾಡುತ್ತೆ. ಈ ಡ್ರೆಸ್ ಎಂತಹ ಡ್ರೆಸ್ ಅಂದ್ರೆ ಬಾಬಾ ಹೇಳ್ತಾರೆ, ಎಲ್ಲ ಪ್ರಕಾರದ ಈ ಹಳೆ ಜಗತ್ತಿನ ವೃತ್ತಿ ವೈಬ್ರೇಷನ್ ಇಂದ ನಿರ್ಲಿಪ್ತವಾಗಿರೋ ಡ್ರೆಸ್ ಇದು. ಮಾಯೆಯ ವಾಟರ್ ಫೈರ್ ಪ್ರೂಫ್ ಡ್ರೆಸ್ ಇದು. ಇದರಲ್ಲಿ ಮಾಯೆ ಮಧ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಡ್ರೆಸ್ ಅನ್ನ ಹಾಕೊಂಡ್ರೆ ಬಾಬೋರ್ ಮಿಲನದಿಂದ ನಿಮ್ಗೇನ್ ರೆಸ್ಪಾನ್ಸ್ ಸಿಗುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸ್ಲೋಗನ್: ದೃಢತಾ ಅಸಂಭವ ಸೇ ಭಿ ಸಂಭವ ಕರಾ ದೇತಿ ಹೈ. ದೃಢತೆ ಅಸಂಭವವನ್ನು ಸಂಭವ ಮಾಡಿಬಿಡುತ್ತೆ. ಅಸಂಭವ ಇದು ಮಾಡಕ್ ಸಾಧ್ಯನೇ ಇಲ್ಲ, ಅಸಂಭವ ಅನ್ಸುತ್ತೆ, ಆದ್ರೆ ದೃಢತೆ ಇದ್ರೆ ಅದನ್ನು ಸಂಭವ ಮಾಡುತ್ತೆ. ಅವ್ಯಕ್ತ ಇಶಾರೆ: ಬಾಬೋರ್ ಈ ತಿಂಗಳು ಮೇ ತಿಂಗಳಲ್ಲಿ ರೂಹಾನಿ ರಾಯಲ್ಟಿ और प्यूरिटी की पर्सनालिटी धारण करो. ಆತ್ಮೀಯ ರಾಯಲ್ಟಿ ಹಾಗೂ ಪ್ಯೂರಿಟಿಯ ರಾಯಲ್ಟಿ ಪರ್ಸನಾಲಿಟಿ ಇದನ್ನ ಧಾರಣೆ ಮಾಡ್ಕೊಳ್ಳೋದ್ರ ಬಗ್ಗೆನೇ ಈ ತಿಂಗಳ ಅಭ್ಯಾಸದ ಪಾಯಿಂಟ್ ಇದು. ब्रह्मा कुमार का अर्थ ही है सदा प्यूरिटी की पर्सनालिटी और रॉयल्टी में रहना है. ಬ್ರಹ್ಮ ಕುಮಾರ, ಬ್ರಹ್ಮ ಕುಮಾರಿ ಅಂದ್ರೆ ಯಾರು, ಅದರ ಅರ್ಥ ಏನು? ಸದಾ ಪವಿತ್ರತೆಯ ವ್ಯಕ್ತಿತ್ವ ಮತ್ತೆ ಪವಿತ್ರತೆಯ ಶ್ರೇಷ್ಠತೆಯಲ್ಲಿರೋರು. यही प्यूरिटी की पर्सनालिटी विश्व की आत्माओं को अपनी तरफ आकर्षित करेगी और यही प्यूरिटी की रॉयल्टी धर्मराजपुरी में रॉयल्टी देने से छुड़ाएगी. ಬಾಬಾ ಹೇಳ್ತಾರೆ, ಈ ಪವಿತ್ರತೆಯ ವ್ಯಕ್ತಿತ್ವ ಏನಿದೆ ಇದೇ ವಿಶ್ವದ ಆತ್ಮಗಳನ್ನು ತನ್ನ ಕಡೆ ಆಕರ್ಷಿಸುತ್ತೆ. ಪವಿತ್ರತೆಯ ಆಕರ್ಷಣೆ ಏನಿದೆ ಇಡೀ ವಿಶ್ವದ ಆತ್ಮಗಳನ್ನು ಆಕರ್ಷಿಸುತ್ತೆ. ಹಾಗೂ ಇದೇ ಪ್ಯೂರಿಟಿಯ ರಾಯಲ್ಟಿ ಧರ್ಮರಾಜಪುರಿಯ ಕಠಿಣ ಶಿಕ್ಷೆಯಿಂದನೂ ನಿಮ್ಮನ್ನ ಬಿಡಿಸುತ್ತೆ. ಇಸಿ ರಾಯಲ್ಟಿ ಕೆ ಅನುಸಾರ ಭವಿಷ್ಯ ರಾಯಲ್ ಫ್ಯಾಮಿಲಿ ಮೇ ಆ ಸಕೆಂಗೆ. ಈ ಪವಿತ್ರತೆಯ ಶ್ರೇಷ್ಠತೆ ಏನಿದೆ ಅದರ ಆಧಾರದ ಮೇಲೆ ನೀವು ರಾಯಲ್ ಫ್ಯಾಮಿಲಿಯಲ್ಲೂ ಬರಲಿಕ್ಕೆ ಸಾಧ್ಯ. जैसे शरीर की पर्सनालिटी देह बान में लाती है, ऐसे प्यूरिटी की पर्सनालिटी देही अभिमानी बनाए बाप के समीप लाती है. ಹೆಂಗೆ ಶರೀರದ ವ್ಯಕ್ತಿತ್ವ ಏನಿದೆ ಅದು ದೇಹ ಬಾನದಲ್ಲಿ ತರುತ್ತೆ. ಶರೀರದ ವ್ಯಕ್ತಿತ್ವ ಪರ್ಸನಾಲಿಟಿ ಅದು ಇದು ದೇಹಾಭಿಮಾನದಲ್ಲಿ ತರುತ್ತೆ. ಅದೇ ಪವಿತ್ರತೆಯ ವ್ಯಕ್ತಿತ್ವ ಏನಿದೆ ದೇಹಿ ಅಭಿಮಾನಿಯನ್ನಾಗಿ ಮಾಡಿ ಬಾಬೋರ ಸಮೀಪ ತರುತ್ತೆ. ಪವಿತ್ರತೆನೇ ರಾಯಲ್ಟಿ, ಪವಿತ್ರತೆನೇ ಪರ್ಸನಾಲಿಟಿ, ಅದನ್ನ ಧಾರಣೆ ಮಾಡ್ಕೊಳ್ಳಿ. ಆದ್ರೆ ಪವಿತ್ರತೆಯ ಪರ್ಸನಾಲಿಟಿಗೆ ಆಧಾರ ಆತ್ಮೀಯತೆ. ಎಷ್ಟು ಆತ್ಮ ಸ್ಮೃತಿಯಲ್ಲಿರ್ತೀರಿ, ಆತ್ಮ ದೃಷ್ಟಿಯಲ್ಲಿರ್ತೀರಿ, ಬಾಬಾ ಹೇಳ್ತಾರೆ ಅಷ್ಟು ಪ್ಯೂರಿಟಿಯ ಪರ್ಸನಾಲಿಟಿ ಯಾವುದು ಇಡೀ ಜಗತ್ತಿನ ಆತ್ಮಗಳನ್ನು ತನ್ನ ಕಡೆ ಆಕರ್ಷಿಸೋ ಶಕ್ತಿ ಇದೆ ಪವಿತ್ರತೆಗೆ. ಸದಾ ನಶೆ ಇರ್ಲಿ. ನಾವು ಸಂಗಮಯುಗಿ ಬ್ರಾಹ್ಮಣರು. ಯಾವ ತಂದೆನ ಇಡೀ ಜಗತ್ತಿನ ಆತ್ಮಗಳು ಕರೀತಾ ಇದ್ದಾರೋ ಆ ತಂದೆ ನಮ್ಮ ಸನ್ಮುಖದಲ್ಲಿದ್ದಾರೆ ಅಂತ ಹೇಳಿ. ಮತ್ತೆ ಸಾಕ್ಷಾತ್ಕಾರನೂ ಅವ್ರಿಗಾಗುತ್ತೆ ಯಾರ ಬುದ್ಧಿಯೋಗ ಯಥಾರ್ಥವಾಗಿ ಬಾಬೋರ್ ಜೊತೆ ಇದೆ, ಶ್ರೀಮತದಂತೆ ಇದೆ. ಅವರಿಗೆ ಸತ್ಯುಗ ಸಮೀಪ ಬರ್ತಾ ಹೋದಂತೆ ಬಾಬೋರ್ ಎಲ್ಲ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾರೆ. ಯಾವಾಗ ಯಥಾರ್ಥವಾದ ಬುದ್ಧಿ ಇದೆ ಅವರಿಗೆ ಸಾಕ್ಷಾತ್ಕಾರಗಳಾಗುತ್ತೆ. ಓಂ ಶಾಂತಿ.